ನಿಜವಾಗ್ಲೂ ಫೀಲ್ ಆಗಬೇಕು ಅವರು ಸಾಯ್ತೀನಿ ಅಂತ. ಪ್ರಯತ್ನ ಪಡ್ತೀನಿ. ಇರಬಹುದು, ಖಂಡಿತ. ನಾವು ಧೈರ್ಯವಾಗಿ ಇಳಿದು ಮಾಡೋದ್ರಿಂದಾನೇ ಹೊರಗಡೆ ಇರೋರು ನಮಗೆ ಕಾಸು ಕೊಡೋದು, ಸುಮ್ಮನೆ ಕೊಡೋದಿಲ್ಲ. ನನಗೆ ಸಿಕ್ತು ಮಿಸ್ಟರ್ ಕೇನ್. ಯಾಕೆ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತೀಯಾ? ಯಂಗ್ ಟ್ರಾನ್ಸ್, ಮೊದಲೇ ನಿನ್ನ ಹತ್ರ ಮಾತಾಡಿದ್ನಲ್ಲ ಇದ್ರ ಬಗ್ಗೆ. ಅಪ್ಪ, ಇದು ಪರವಾಗಿಲ್ಲ, ಇದನ್ನೇ ಎದುರು ನೋಡ್ತಾ ಇದ್ದೆ. ಇಲ್ಲಿ ನೋಡು, ನೀನು ನನಗೋಸ್ಕರ ಏನು ತೊಗೊಂಡು ಬಂದಿದ್ದೀಯಾ? ನೀವು ಕೇಳಿದ ಗ್ಯಾಸ್ ಕ್ಯಾನ್ಸ್. ನಾನು ಇದನ್ನು ವ್ಯಾನ್ಸಿಗೆ ತಾನೇ ತೊಗೊಂಡೋಗಿ ಇಡೋದಕ್ಕೆ ಅಂತ ಹೇಳಿದ್ದಿದ್ದು. ಅಲ್ಲೇನು ಹೋಗೋದು ಬೇಡ, ಇಲ್ಲೇ ಇಟ್ಬಿಡು. ಐ ಆಮ್ ಸಾರಿ ಅಪ್ಪ. ಅದೆಲ್ಲ ಏನು ತೊಂದರೆ ಇಲ್ಲ, ಬಾಯಿಲಿ. ಏನೋ ಕಳ್ಕೊಂಡಿರೋ ಥರ ಇದೆಯಲ್ಲ, ಯಾಕೆ? ಬಾಯಿಲಿ. ಹೌದು, ಏನಿದು? ಇಲ್ಲಿ ನೋಡು, ಇದನ್ನು ಹುಷಾರಾಗಿಟ್ಕೋ. ಥ್ಯಾಂಕ್ ಯು. ಅದನ್ನು ಡಬಲ್ ಮಾಡಿದ್ರೆ ನಿನ್ಗೆ ಇಷ್ಟ ಆಗುತ್ತಾ? ಇದರ ಲಾಸ್ ಏನಿಲ್ವಲ್ಲ, ಎಲ್ಲ ಗೇನ್ ತಾನೆ. ಸರಿ, ಹಾಗಾದರೆ ಕಾಯಿನ್ ಕೊಡು. ಆಲ್ ರೈಟ್, ನಿನ್ನ ಕೈ ಕೊಡು. ರೈಟ್ ಹ್ಯಾಂಡ್. ಓಕೆ, ಪರ್ಫೆಕ್ಟ್. ಕೈ ಓಪನ್ ಮಾಡು. ಓಪನ್ ಮಾಡು. ಏನು ಹಾಗಾದರೆ ನೀನೀಗ ಎಂಟಿ ಹ್ಯಾಂಡೆಡ್? ಎಸ್. ನೀನೀಗ ಏನು ಪಾಠ ಕಲ್ತ್ಕೊಂಡೆ ಅಂತ ಹೇಳ್ತೀಯ? ಈ ಪ್ರಪಂಚದಲ್ಲಿ ಯಾವುದು ಕೂಡ ಪುಕ್ಸಟ್ಟೆ ಸಿಗೋಲ್ಲ ಅಂತ ಅರ್ಥ ಆಯ್ತಾ? ಅದ್ರ ಜೊತೆಯಲ್ಲಿ ತುಂಬ ನಿಯತ್ತಾಗಿರೋದು ಒಳ್ಳೆಯದಲ್ಲ. ಇದೆಲ್ಲ ತುಂಬಾ ವಿಚಿತ್ರ. ಇಲ್ಲಿ ಜೀವನ ಮಾಡಬೇಕಾಗಿರೋದಕ್ಕೆ ಏನು ಅಂತ ತಿಳ್ಕೊ. ಯಾವಾಗ ಏನು ಮಾಡಬೇಕು, ಎಲ್ಲಿ ನೋಡಬೇಕು ಅನ್ನೋದನ್ನು ತಿಳ್ಕೊ. ನಂಗೆ ಇವಾಗಲೇ ಬೇಕು. ಏನು ತಿಳ್ಕೊಬೇಕು ನೀನು? ಫೈರ್ ಬಾಲ್ಸ್, ಕಾಯಿನ್ಸ್. ಫೈರ್ ಬಾಲ್ಸ್ ಹೇಗೆ ಬಂತು ನನಗೂ ಹೇಳ್ಕೊಡಿ. ಇದಕ್ಕೆಲ್ಲ ಕಾನ್ಸಂಟ್ರೇಷನ್ ತುಂಬಾ ಮುಖ್ಯ. ಪವರ್. ಆಡಿಯನ್ಸ್ಗಳ ಅಟೆನ್ಷನ್ನ ನೀನು ತಗೋಬೇಕು. ಒಂದು ಡೈರೆಕ್ಷನ್ನಿಂದ ಬೇರೆ ಡೈರೆಕ್ಷನ್ಗೆ ಅವರನ್ನು ಬದಲಿಸ್ಬೇಕು, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ. ನಾನು ಟ್ರೈ ಮಾಡಲಾ? ಎಸ್. ಈ ಫೈರ್ನ ನೋಡು, ಅದರಲ್ಲಿರೋ ಬೆಂಕಿ ಸರಿಯಾದ ಸಮಯಕ್ಕೆ ರಿಲೀಸ್ ಮಾಡಬೇಕು. ಕೆಲವನ್ನೆಲ್ಲ ನೋವಿಂದನೇ ಕಲ್ತ್ಕೊಳ್ಬೇಕಾಗತ್ತೆ. ನೋವೇ ನಿಜವಾದ ಮ್ಯಾಜಿಕನ್ನು ಕಲಿಸುವಂಥದ್ದು. ನೀನು ನೋವನ್ನು ತಡ್ಕೊಳ್ಳೋದಕ್ಕೆ ಮೊದಲು ಕಲಿಬೇಕು. ಅದಕ್ಕಿಂತ ಮುಖ್ಯವಾದ ವಿಷಯ ಮ್ಯಾಜಿಕ್ ಅನ್ನೋದು ಸ್ಯಾಕ್ರಿಫೈಸ್ ಮಾಡೋ ವಿಷಯ. ಮತ್ತೆ ಟ್ರೈ ಮಾಡ್ತೀನಿ. ಧಾರಾಳವಾಗಿ ಮಾಡು. ಹೋಗಿ ನನ್ನ ಕಿಟ್ ತೊಗೊಂಡು ಬಾ, ಟೆಂಟ್ ಹಿಂದೆ ಇದೆ. ಓಕೆನಾ?
ಮಿಸ್ ಮಿಸ್ ನಿಮ್ಗೆ ಕಷ್ಟ ಆಗ್ತಿರೋದು ಗೊತ್ತಿದೆ, ಆದರೆ ನಿಮ್ಮ ಸ್ಟೇಟ್ಮೆಂಟ್ ಬೇಕು. ಯಾಕೆ? ನಮಗೆ ಕೆಲವೊಂದು ಡೌಟ್ಸ್ಗಳಿವೆ, ಅದನ್ನು ನೀವು ಕ್ಲಿಯರ್ ಮಾಡಿ. ಫೈನ್. ಅದೆಲ್ಲ ಅವ್ರು ಕರೆದಿದ್ರಿಂದ ಶುರುವಾಯಿತು. ಆ ಗೋಲ್ಡನ್ ಟಿಕೆಟ್ಸ್ ತಪ್ಪು ಆಶ್ವಾಸನೆಯಿಂದ ತುಂಬಿದ್ದು. ನಾನು ನಿನ್ಗೊಂದು ಆಫರ್ ಕೊಡ್ತೀನಿ, ಅದನ್ನ ನೀನು ರೆಫ್ಯೂಸ್ ಮಾಡೋಕ್ಕಾಗಲ್ಲ. ನಾನು ಇದಕ್ಕೆ 1300 ಕೊಡ್ತೀನಿ. ಐ ಮೀನ್ ಕಮಾನ್ ಮ್ಯಾನ್, ಇದು ಗ್ರೇವೆಲ್ ಅಂದರೆ ಬಾಕ್ಸ್ ಆಫೀಸಲ್ಲಿ ಗೋಲ್ಡ್ ಆಗಿತ್ತು, 12 ವರ್ಷ ಓಡಿದೆ. ಹೌದು, ಅದಕ್ಕೆ ನಾನು ನಿನಗೆ 1300 ಕೊಡ್ತೀನಿ ಅಂತ ಹೇಳಿದ್ದು. ತಗೊಂಡು ಕೊಡು. ಸುಮ್ಮನೆ ಈ ಥರ ನಕ್ಕೊಂಡಿರ್ಬೇಡ, ಇಲ್ಲಾಂದರೆ ಹೇಳು, ನಾನು ಹೋಗ್ತಾ ಇರ್ತೀನಿ. ನಾನು ನಿನಗೆ ಬಿಸ್ನೆಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳು. ಗ್ರೇಬಲ್ ಒನ್ ಟೈಮಲ್ಲಿ ತುಂಬ ದೊಡ್ಡ ಸ್ಟಾರ್ ಆಗಿದ್ದ 30-40ಸ್ನಲ್ಲಿ. ಆ ಟೈಮಲ್ಲಿ ಎಲ್ಲರೂ ಅವನಿಗೆ ಫ್ಯಾನ್ಸ್ ಆಗಿಬಿಟ್ಟಿದ್ರು. ಆಗ ಸತೋದ. ನಾನು ಹೇಳ್ತಿರೋದು ಏನಂದರೆ, ನಾನು ಇದನ್ನು ಸಾಯೋವರೆಗೂ ಪಾಲಿಸ್ತೀನಿ. ಅಂದರೆ $1300 ಬೇಕಾದರೆ ತಗೋ, ಇಲ್ಲಾಂದರೆ ಹೋಗು. ಐ ಮೀನ್ ಇದು ನಮ್ಮ ಅಜ್ಜಿದು ಡೂಡ್. ಅದನ್ನ ಯಾಕೆ ಅವಳಿಗೆ ನೀನು ವಾಪಸ್ ಕೊಡಬಾರ್ದು? ಸ್ಪೆಷಲ್ ಡೆಲಿವರಿ. ಓ ಮಿಸ್ಟರ್ ಮ್ಯಾಕ್ಫೆಲಿ, ನಿಮ್ಮ ಟಿಕೆಟ್ ಹೇಗಿದೆ? ನನಗೇನಾದರೂ ಹಾರ್ಟ್ ಇದ್ದಿದ್ರೆ ನಾನು ಚೆನ್ನಾಗಿರ್ತಿದ್ದೆ. ಇದೇನಿದು? ಯಾರಾದರೂ ನಿನಗೆ ಇದನ್ನು ಹೇಳಿದಾರಾ? ನೀನು ನೋಡೋದಕ್ಕೆ ಹಾಲಿವುಡ್ ಸಿನಿಮಾ ವಿಲನ್ ಥರ ಇದೆಯಾ ಅನ್ನೋದನ್ನ ಏನಂತೀಯಾ? ಆಮೇಲೆ ಬಂದು ಮಾತಾಡ್ತೀನಿ. ನಾನು ಫ್ರೀ ಇಲ್ಲ, ಬ್ಯುಸಿ ಇದ್ದೀನಿ. ಚೆನ್ನಾಗಿದೆ. ಆಲ್ ರೈಟ್ ಡೂಡ್, $1300. ನೀನಿನ್ನೂ ಇಲ್ಲೇ ಇದೆಯಾ? ಹೌದು, ನಾನು ಇಲ್ಲೇ ಇದ್ದೀನಿ, ದುಡ್ಡು ಕೊಡಿ. ಸರಿ ಸರಿ, ಹಾಗಿದ್ರೆ ನೀನು ತುಂಬ ಹೊತ್ತಿಂದ ಚೌಕಸಿ ಮಾಡಿರೋದ್ರಿಂದ ಅದೀಗ $1000 ಬಂದು ಇಳಿದಿದೆ. ನೀನು ತಮಾಷೆ ಮಾಡ್ತಿಲ್ಲ ತಾನೆ? ಐ ಮೀನ್ 20 ಸೆಕೆಂಡ್ ಮುಂಚೆ ನೀವು $1300 ಅಂತ ಹೇಳಿದ್ರಿ. ಟಿಕ್ ಟಾಕ್. ಸರಿ ಆಯಿತು, ದುಡ್ಡು ಕೊಡಿ. ನಿನ್ನ ಹತ್ರ ಬಾರ್ಗೇನ್ ಮಾಡೋಕ್ಕಾಗಲ್ಲ. ನೀವು ಮಾನ್ಸ್ಟರ್, ಕ್ರೂರ ಪ್ರಾಣಿ. ತಗೋ ನಿನ್ನ ದುಡ್ಡನ್ನು. ಇದು ಮೋಸ. ನಾನೊಬ್ಬ ಬ್ಯಾಟ್ಮ್ಯಾನ್. ನಮಸ್ಕಾರ, ನಿಮ್ಮೆಲ್ರಿಗೂ ಸ್ವಾಗತ. ನೀವು ನನ್ನ ಲಕ್ಕಿ ವಿಕ್ಟಮ್ಸ್. ನಿಮ್ಮೆಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಇದೊಂದು ಅದ್ಭುತವಾಗಿರುವಂತಹ ಶೋ, ಅದು ಕೂಡ ನಿಮಗೋಸ್ಕರ. ಈಗ ಶುರು ಮಾಡೋಣ ನನ್ನ ಪ್ರೀತಿಯ ಎಲ್ಲ ಗೆಳೆಯರೇ. ಈಗ ಗೇಮ್ ಶುರುವಾಗತ್ತೆ. ರಾಕ್ಸಿ, ಹೇ ಮ್ಯಾನ್, ಹೇಗೆ ನಡೀತಿದೆ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿರೋರ್ನೆಲ್ಲ ಚೆಕ್ ಮಾಡೋದೇ ನನ್ನ ಕೆಲಸ ಆಗಿದೆ ಈಗ. ಸಖತ್ ಲೌಡ್ ಆಗಿದೆ ಇಲ್ಲಿ. ಹೌದು, ಆಮೇಲೆ ಮಾತಾಡೋಣ. ನಿಮ್ಮ ತಮ್ಮ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ, ಈಗ ಒಂದು ಚಿಕ್ಕ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಓ, ಅರ್ಥ ಆಗುತ್ತೆ. ಯಾ, ಸರಿಯಾಗಿದ್ರೆ ಆಮೇಲೆ ಸಿಗ್ತೀನಿ. ಓಕೆ, ಸಿಗ್ತೀನಿ ಆಮೇಲೆ. ಓಕೆ. ಹೌದು, ಮೂರನೇ ಸರಿ ರೇಗ್ತಾ ಇದೆಯಾ? ಮತ್ತೆ ಅದನ್ನೇ ಹೇಳ್ತಾ ಇದೆಯಾ? ನನಗೆ ತಲೆ ಕೆಟ್ಟೋಗ್ತಾ ಇದೆ. ನನಗೆ ಯಾವ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ಇಡೀ ವೀಕ್ ನಾನು ಡಿನ್ನರ್ಗೆ ಬಂದಿದ್ದೀನಿ, ನೆನಪಿಲ್ವಾ ನಿನಗೆ? ಅದನ್ನೇ ಹೇಳ್ತಿದ್ಯಾ? ಕರೆಕ್ಟ್, ನೀನ್ ತಪ್ಪು. ಇಷ್ಟ ಮಾತಾಡ್ತಿದ್ರೆ ಫೋನ್ ನೋಡ್ತಾ ಇದೆಯಲ್ಲ, ನಿನಗೊಂಚೂರು ಏನು ಅನ್ಸಲ್ವಾ? ನಾನು ಏನಾದ್ರೂ ಮಾತಾಡ್ತಾ ಇದ್ದೀನಿ. ಹಲೋ, ಕೇಳಿಸ್ಕೋ. ಹೇ, ಸರಿ, ಇಲ್ಲಿಗೆ ನಿನ್ನ ಸಂಬಂಧ ಮುಗೀತು. ನೀ ನೋಡ್ತಾ ಇದೀಯಾ, ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನೋಡ್ದಾ, ನನ್ ಜೊತೆಲಿ ಸೋತ್ಬಿಟ್ಟೆ.
ಅದಕ್ಕೆ ನನ್ನ ಜೊತೆ ಆಟ ಆಡಬಾರ್ದು ಅನ್ನೋದು. ಲೋ ಎಕ್ಸ್ ಮತ್ತೆ ಸೋಲ್ತೀಯ. ಏನ್ ಮ್ಯಾಟ್ರ್ ಇದು? ಏನಪ್ಪ ಇದು? ದೊಡ್ಡ ವಿಷಯನೇ ಇರಬೇಕು. ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವೇ? ಇದನ್ನ ಹೋಗಿ ನಾನು ಮಾಡಿದ್ರೆ ಇಷ್ಟೊಂದು ದುಡ್ಡು ಸಿಗುತ್ತಾ? ಇಷ್ಟೊಂದು ಚಿಕ್ಕ ಕೆಲ್ಸಕ್ಕೆ ನನಗೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಾ? ನಾನು ಬರ್ತೀನಿ ಸರ್, ಖಂಡಿತ ಬರ್ತೀನಿ. ನಾನು ಈಗಲೇ ಬರ್ತೀನಿ. ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ನಾವು ನಮ್ಮನ್ನ ಸಂಕಷ್ಟದಲ್ಲಿ ಹಾಕುತ್ತಿದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ನಾವು ಲಕ್ಕಿ ಅಂತ ಅನ್ಕೊಂಡಿದ್ವಿ ಅಷ್ಟೇ. ಹಾಯ್, ಐ ಆಮ್ ಸ್ಕಾಟ್. ರಾಕ್ಸಿ. ಓ, ಇಂಟ್ರೊಡಕ್ಷನ್ ನಡೀತಿದ್ಯಾ? ನಾನು ಮ್ಯಾರಿ ಎಂಗ್ಲೆನ್. ನಾನು ಬಿಗ್ ಗ್ಯಾಟ್ಸ್ ಆರ್ಡರ್ ಮೇಲೆ ಇಲ್ಲಿ ಬಂದಿರೋದು. ಅರ್ಥ ಆಯ್ತಾ ಮಕ್ಕಳ? ಮತ್ತೆ ನೀವಿಬ್ರು, ನೀವು ನನ್ನ ರ್ಯಾಡಿ ಅಂತ ಕರಿಬಹುದು ಅಥವಾ ಸ್ಟಾಲಿಯನ್. ನಿಮಗೆ ನನ್ನ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಲ್ವಾ? ಕಲೆಕ್ಟರ್ಸ್ ಪ್ಯಾರಡೈಸ್ ಆನ್ 3rd ಮೇನ್. ನನಗೆ ಆ ಪ್ಲೇಸ್ ಬಗ್ಗೆ ಗೊತ್ತು, ಅದೊಂಥರ ಇರುತ್ತೆ. ಡ್ಯೂಡ್, ನೆಕ್ಸ್ಟ್ ಟೈಮ್ ನೀನು ಬಂದಾಗ ನೀನು ಏನೇ ತೊಗೊಂಡ್ರು ಅದ್ರ ಮೇಲೆ ನಿನಗೆ 100 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಅದಂತೂ ನಿಜ, ಓಕೆನಾ? ಬೇರೆ ಯಾರಿಗೂ ಸಿಗಲ್ಲ. ಕ್ಯಾರಿ, ಇಟ್ಸ್ ಪ್ಲೆಷರ್. ಜೇಕ್. ನಾನು ಗ್ರೆಗ್. ಹಾಯ್ ಗಾಯ್ಸ್, ನಾನು ಜೇಸಿ. ಐ ಆಮ್ ಸಾರಿ, ನನಗೆ ಒಂದು ಗೊತ್ತಾಗಬೇಕಿತ್ತು. ನಿಮ್ಗೆ ಯಾರಿಗಾದ್ರೂ ಹಳೆ ಫೋಟೋಗ್ರಾಫ್ಸ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಅಂದರೆ ನನ್ನ ಹತ್ರ 30-40ಸ್ದು ಗೇಬ್ರಿಲ್ದು ತುಂಬಾ ಕಲೆಕ್ಷನ್ಸ್ ಇದೆ ನನ್ನ ಅಂಗಡಿಲಿ. ಯಾರು? ಗ್ರೇಬಲ್. ಅವಳು ಆ್ಯಕ್ಟ್ರೆಸ್ ಆಗಿದ್ಲು 30-40ಸಲ್ಲಿ. ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಿದ್ಲು. ನಾನೊಬ್ಬ ಯಂಗ್ ಪರ್ಸನ್ ಡೂಡ್. ಸೊ ಎನಿವೇ, ಹಾಯ್, ನಾನು ಟ್ರೇಸಿ. ನಂಗನ್ಸುತ್ತೆ ಎಲ್ರಿಗೂ ಆ ಗೋಲ್ಡನ್ ಟಿಕೆಟ್ ಇನ್ವಿಟೇಷನ್ ಸಿಕ್ಕಿದೆ. ಯಪ್. ಸೊ ನಾವೆಲ್ಲ ಸೀಕ್ರೆಟ್ ಆಗಿ ರಿಲೇಟ್ ಆಗಿದೀವಾ? ನೆವರ್ ಸೆ ನೆವರ್. ಏನ್ ಕೇಳ್ತಿದ್ಯಾ ನೀನು? ಅಲ್ಲ, ಎಲ್ಲರೂ ಒಂದೇ ಸತಿ ಹೇಗೆ ಬಂದ್ವಿ ಅಂತ ಯೋಚಿಸ್ತಿದ್ದೀನಿ. ಕ್ಲೌನ್ ಮ್ಯಾನ್. ವಾವ್, ಏನು ಬ್ಯೂಟಿಫುಲ್ ಆಗಿದೆ. ಸಾಕಾಗಿದೆ. ಸ್ವಲ್ಪ ಸೈಡ್ ಬಿಡು, ಸಾಕಾಗಿದೆ. ಏನು ಮಿಸ್ ಕ್ಲೌನ್. ವಾವ್, ನನಗೆ ತುಂಬಾ ಇಷ್ಟ ಆಯ್ತು. ಏನು ಹೇಗಿದೆ ನೋಡಿ, ಇದೆಲ್ಲ ಹೇಗಿದೆ? ನಾವು ಈ ಬಸ್ಸಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಕಂಪ್ಲೇಂಟ್ ಮಾಡ್ಬೇಡ. ಇದೊಂಥರ ಕ್ರೀಪಿ ಆಗಿದೆ, ಆದರೆ ಚೆನ್ನಾಗಿದೆ. ಅದೇ ಅಡ್ವೆಂಚರಸ್ ಅಲ್ವಾ? ಹೌದು, ಪರವಾಗಿಲ್ಲ. ಓ ಮೈ ಗಾಡ್, ಇದೆಲ್ಲ ಒರಿಜಿನಲ್ ಫೋಟೋಗ್ರಾಫ್ಸ್. ಸಖತ್ತಾಗಿದೆ. ನನ್ನ ಹತ್ರ ಕೂಡ ಒಂದು ಇದೇ ತರ ಇದೆ. ನಾನು ನಿನ್ನನ್ನು ಭೇಟಿಯಾಗಿದ್ದೀನಿ. ನನಗೆ ಗೊತ್ತು ನಿನ್ನ ಹತ್ರ ಯಾವ ಒರಿಜಿನಲ್ ಫೋಟೋಗ್ರಾಫ್ಸು ಇಲ್ಲ ಅಂತ. ಒರಿಜಿನಲ್ ಫೋಟೋಗ್ರಾಫ್ಸ್ ಇದ್ರೆ ನೀನು ನೋಡೋದಕ್ಕೆ. ಆದರೆ ನನ್ನನ್ನು ತಪ್ಪು ತಿಳ್ಕೊಬೇಡ. ಹೇ, ನಿಮ್ಗೆಲ್ರಿಗೂ ಇನ್ವಿಟೇಷನ್ ಬಂತಾ? ಯಾಕೆಂದ್ರೆ ನನಗೀಗ ಸ್ಕೆಡ್ಯೂಲು ಮತ್ತು ಟೈಮ್ ಬಂತು. ನೋ ಐಡಿಯಾ. ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು. ಅನ್ಫಾರ್ಚುನೇಟ್ಲಿ ನಾನು ಸೇಮ್ ಬೋಟಲ್ಲಿ. ಹೌದು. ಒಂದು ಪ್ರಶ್ನೆ ಕೇಳಬೇಕಾದ್ರೆ ಒಳ್ಳೆ ಪ್ರಶ್ನೆ ಅಂತಾರೆ. ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರೆ ಅದಕ್ಕೆ ಜಯ ಖಂಡಿತ. ವೆಲ್ಕಮ್, ನಿಮ್ಮೆಲ್ಲರಿಗೂ ಸರ್ಕಸ್ ಗೇಮ್ಗೆ ಸ್ವಾಗತ. ಇದು ಆಫ್ಟರ್ ಬರ್ನ್ ನ್ಯೂ ಪಾರ್ಟಿ. ಈಗ ನನ್ನ ಸ್ಪೆಷಲ್ ಗೆಸ್ಟ್ಸ್ ನೀವೆಲ್ಲರೂ ಬಂದಿದ್ದೀರಾ. ನಿಮಗೋಸ್ಕರ ನಾನು ಯಾವುದೇ ಎಕ್ಸ್ಪೆನ್ಸಿವ್ ಆಗಿ ಸ್ಪೆಂಡ್ ಮಾಡ್ತಾ ಇಲ್ಲ. ನಿಮಗೆ ನಾನು ಬೆಸ್ಟ್ ಮಾತ್ರ ಕೊಡ್ತೀನಿ. ನಿಮಗೆಲ್ಲ ಫಿನಿಕ್ಸ್ ಬಗ್ಗೆ ಕಲಿಸ್ತೀನಿ. ಧೂಳಿಂದ ಅದು ಹಾರ್ಕೊಂಡು ಹೋಗುವಂತ ಪಕ್ಷಿ. ಆ ಪಕ್ಷಿಗಳು ಡರ್ಟಿ ಆಗಿದ್ರು ಕೂಡ ಕ್ಯೂಟ್ ಆಗಿರುತ್ತೆ. ಪ್ರತಿ ಸಲ ಸತ್ರು, ಪ್ರತಿ ಸಲ ಸೋತ್ರು ಅದು ಮತ್ತೆ ಎದ್ದು ಬರುತ್ತೆ. ನಾನು ಯಾವುದರಿಂದ ನಿಮಗೆ ಕಲಿಸ್ತೀನೋ ನನಗೆ ಗೊತ್ತಿಲ್ಲ, ಆದ್ರೆ ಅದು ಮಾಸ್ಟರ್ ಪೀಸ್ ಆಗಿರುತ್ತೆ. ನನ್ನ ಲೆಗಸಿಯಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗ್ತೀರಾ. ಒಬ್ಬೊಬ್ರು ಒಂದೊಂದು ಪ್ರೊಫೆಷನಲ್ ಇದ್ದೀರಾ. ಯೂಟ್ಯೂಬ್ ರಿವ್ಯೂ ಮಾಡೋರು, ಬ್ಲಾಗರ್, ಕಲೆಕ್ಟರ್ ಅಥವಾ ಡ್ರೀಮ್ ಕ್ವೀನ್. ನನ್ನ ಗೇಮರ್, ರಾಕರ್ ಅಂಡ್ ಬರ್ಗರ್ ಮತ್ತೆ ಟೀ. ನೀವಿಲ್ಲಿರೋ ಒಂದೊಂದು ನಿಮಿಷ ಕೂಡ ತುಂಬಾನೇ ಸಂತೋಷವಾಗಿರ್ತೀರಾ.
ನಿಮ್ಮೆಲ್ರಿಗೂ ಕೂಡ ಸ್ವಾಗತಿಸ್ತಾ ಇದ್ದೀನಿ ಈ ತುಂಬಾನೇ ಭಯಂಕರವಾಗಿರುವಂತ ಪರ್ಪಟ್ ಜರ್ನಿಗೆ. ನಿಮಗೆ ಸಾಧ್ಯ ಆದಷ್ಟು ನನ್ನ ಈ ಮಾತುಗಳನ್ನ ಎಲ್ಲರಿಗೂ ಹಂಚಬೇಕು. ನಿಮ್ಮ ಆಡಿಯನ್ಸ್ ನಿಮ್ಮ ವರ್ತನೆ ಮತ್ತು ನಿಮ್ಮ ಮಾತುಗಳನ್ನ ಅನುಭವಿಸ್ಬೇಕು ಯಾವಾಗ್ಲೂ. ಹೆಲೋ ಬಿಗಿ 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 ಬಿಗಿ, ಲೆಟ್ಸ್ ಪ್ಲೇ. ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿರುತ್ತೆ. ಮೊದ್ಲೇ ನೋಡಿದ್ಯಾ ಇದನ್ನ ನೀನು? ಓ ಮೈ ಗಾಡ್, ನಾನು ಇದನ್ನ ಮುಂಚೆನೆ ನೋಡಿದ್ದೀನಿ. ನೀವ್ಯಾರು ನೋಡಿಲ್ವಾ? ಈ ವ್ಯಕ್ತಿ ಒಂದ್ ರೀತಿ ಕಿಂಗ್ ಇದ್ದ ಹಾಗೆ, ಟ್ರಾವೆಲಿಂಗ್ ಶೋಸ್ ಎಲ್ಲದಕ್ಕೂ. ಓ ಪ್ಲೀಸ್, ನೀವ್ ಯಾವತ್ತು ಮುಂಚೆ ಇದನ್ನ ನೋಡೇ ಇಲ್ಲ ಅಂತ ಹೇಳ್ಬೇಡಿ ನನ್ಗೀಗ. ಇಲ್ಲ. ನೋ ಇಲ್ಲ. ಇಲ್ಲ ಅಂದರೆ ನಾನು ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ತುಂಬ ಡೈರೆಕ್ಟರ್ಸ್ಗೆ ಇವರು ಇನ್ಸ್ಪಿರೇಷನ್ ಆಗಿರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಆದರೆ ಯಾವತ್ತೂ ಇನ್ಸ್ಪೈರ್ ಆಗಲಿಲ್ಲ ನಾನು. ಓ ಮೈ ಗಾಡ್, ನಾನು ಈಗ ಗುರ್ತಿಡ್ದೆ ನಿನ್ನ. ನೀನು ಸ್ಕ್ರೀನ್ ಕ್ವೀನ್ ಅಲ್ವಾ? ಏನು ಆ್ಯಕ್ಟ್ ಮಾಡ್ತೀರಾ ನೀವು? ಓಹ್ ಗಿಲ್ಟಿ. ಹೌದೌದು, ಅದು ನೀನೇ. ನಿಮ್ಮನ್ನು ನೋಡಿದ್ದೀನಿ. ಮೂವಿ ಕೆಡ್ದಾಗಿತ್ತು, ಆದರೆ ನೀವು ಪರವಾಗಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ಸೂಪರ್ ಆಗಿದ್ದೀರಾ. ನನ್ನ ನಂಬಿ. ನಾನು ಒಳಗಿಂದ ಹೇಳ್ತಾ ಇದ್ದೀನಿ, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಖುಷಿ ಆಗ್ತಿದೆ ನನಗೆ. ಸೊ ಹಾಗಾದ್ರೆ ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಇದಕ್ಕೆ? ಇದೆಲ್ಲ ಕೇವಲ ಮಾರ್ಕೆಟಿಂಗ್ ಅಷ್ಟೇ. ಅವ್ನಿಗೆ ನಾವು ಇದನ್ನು ಪೋಸ್ಟ್ ಮಾಡಬೇಕು. ಐ ಮೀನ್, ಯಾರಿಗೆ ತಾನೇ ಶೆಟ್ ಅನ್ನೋ ಫಾಲೋವರ್ಸ್ ಇರಲ್ಲ? ಕೈ ಎತ್ತಿ ನಿಮಗಿಲ್ಲ ಅಂದರೆ. ಅದು ನಿಜಾನೇ, ಆದರೆ ನಂಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಕೇಳಿಸ್ಕೊಂಡ್ರಾ? ಇಲ್ಲ ಅವ್ನು ಸರಿಯಾಗಿದ್ದಾನೆ. ನಾವು ಆಯ್ಕೆ ಆಗಿರೋದು ನಾವೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೀವಿ ನಮ್ಮ ಕಮಿಟಿಯಲ್ಲಿ ಅಂತ. ನಾವೆಲ್ಲ ವಾಪಸ್ ಬರೋ ಅಷ್ಟರಲ್ಲಿ ತುಂಬಾನೇ ಹೈಪ್ ಆಗಿ ಸ್ಟಾರ್ಡಮ್ ಬಂದಿರ್ಬೇಕು ನಮಗೆ. ನನಗೆಲ್ಲ ಆ ಥರ ಏನೂ ಇಲ್ಲಪ್ಪ. ನನ್ನ ಹತ್ರ ಒಂದು ಕಾಮಿಕ್ ಬುಕ್ ಇದೆ, ಸರ್ಕಸ್ ಕೇನ್ ಅಂತ. ಅದರಲ್ಲಿರೋ ಟೆರರ್ ನನಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಕಾಮಿಕ್ ಬುಕ್ ಅಂದ್ರೆ ತುಂಬಾನೇ ಇಷ್ಟ. ಅದಿನ್ನು ನಿನ್ನ ಹತ್ರ ಇದೆಯಾ ಪ್ಲೀಸ್? ಇಲ್ಲ, ಈಗ ಅದು ನನ್ನ ಹತ್ರ ಇಲ್ಲ. ನಾನು ಯಾವಾಗ್ಲೂ ಅದನ್ನೇ ನೋಡ್ತಾ ಇದ್ದೀನಿ ಅಂತ ನಮ್ಮಮ್ಮ ಗಾಬರಿ ಆಗಿ ಅದನ್ನ ಯಾರಿಗೋ ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದಾರೆ. ಅಲ್ಲಿಂದ ನಿಮ್ಮಮ್ಮ ಅದನ್ನ Guys, ತಗೊಂಡೋಗಿ ಒಂದ್ ನಿಮಿಷ. ಮಾರ್ಬಿಟ್ರು ಅಂತ ಹೇಳ್ತಾ ಇದೀಯ ನೀನು? ಈ ತರ ಎಲ್ಲ ಹೇಳ್ಬಾರ್ದು. ಅವನ ಬಗ್ಗೆ ಒಂದು ಸಾಂಗ್ ಬಂದಿತ್ತಲ್ವಾ? ಆದ್ರೆ ನಾನು ಕೇಳಿದ್ದೆ ಅದನ್ನ, ತುಂಬಾ ಹಳೆ. ಅದು ಹುಚ್ಚತನ. ಎಸ್ ಅದೇ ನೋಡು. ಕಾಲೇಜಲ್ಲಿ ಓದೋದಕ್ಕೆ ಅದು ನನಗೆ ಹೆಲ್ಪ್ ಮಾಡ್ತು. ಒಂದು ನಿಮಿಷ ಇರಿ. ನೀನಿಲ್ಲಿ ಏನು ಮಾಡ್ತಾ ಇದೀಯಾ? ನಾವಾದರೂ ಕೇನ್ಗೆ ಹೋಗೋದಕ್ಕೆ ಸ್ವಲ್ಪ ಆದರೂ ರೆಫರೆನ್ಸ್ ಇದಾವೆ ಅಥವಾ ಏಜಲ್ಲಿ ದೊಡ್ಡವರಾಗಿದ್ದೀವಿ. ನೀನು ಯಾಕೆ ಬಂದಿದ್ಯಾ? ಥ್ಯಾಂಕ್ ಯು ಮೀಡಿಯಂ ಸೈಜ್ ತಲೆ ಇರೋನೆ. ನಾನು ಯಾಕೆ ಇಲ್ಲಿದ್ದೀನಂದ್ರೆ ನನಗೆ ಯಾವುದ್ರ ಬಗ್ಗೆನೂ ಭಯ ಇಲ್ಲ, ಮತ್ತೆ ಇದನ್ನ ನಾನೇ ಗೆಲ್ಲೋದು, ಗೊತ್ತಾಯ್ತಾ? ಮತ್ತೆ ನನಗೆ ದುಡ್ಡು ಕೂಡ ಬೇಕು, ಯಾಕಂದ್ರೆ ನಾನು ಸಾಲ ಮಾಡ್ಕೊಂಡಿದ್ದೀನಿ. $215,000 ಯಾರಿಗೆ ಬೇಡ? ನಿಮ್ಗೊಂದು ಗೊತ್ತಾ, ನನಗೆ ಬೇಕಾಗಿರೋದು ಇಷ್ಟೇ. ನನ್ನ ಪೋಸ್ಟರ್ ಮೇಲೆ ಸೈನ್ ಬೀಳಬೇಕು. ಒಂದ್ಸಲಿ ಅವನು ಅದನ್ನು ಸೈನ್ ಮಾಡಿದ್ರೆ ಅದು 100 ಪಟ್ಟು ಹೆಚ್ಚಾಗಿರುತ್ತೆ ಅಂತ ನನಗೆ ಗೊತ್ತು. ಆಮೇಲೆ ಅದನ್ನೆಲ್ಲ ಸೇಲ್ಸ್ ಮಾಡ್ತೀರಾ? ನೋ ಡೂಡ್, ನಾನಲ್ಲ ಕಿಲ್ಲರ್, ಕೇನ್ ಕಿಲ್ಲರ್. ಓ ಶೇಟ್, ಅವ್ನು ಯಾರನ್ನಾದ್ರೂ ಕೊಂದ? ಹೌದಾ? ಮುಂಚೆ ಎಲ್ಲೋ ನನಗೂ ಓದಿದ ಹಾಗೆ ನೆನಪಿದೆ. ನೀವು ಅದನ್ನ ಲೀಗಲ್ ಪ್ರಾಬ್ಲಮ್ ಅಂತ ಕರೆಯೋದಾದ್ರೆ ಅದು ನಿಜವಾಗ್ಲೂ ಒಂದು ರೀತಿ ಲೀಗಲ್ ಪ್ರಾಬ್ಲಮೇ. ಸೀರಿಯಸ್ಲಿ ಏನ್ ಮಾತಾಡ್ತಿದ್ದೀರಾ ನೀವು? ಓ ದೇವ್ರೆ, ನಾನು ಇದ್ರ ಬಗ್ಗೆನೇ ಹೇಳಿದ್ದು. ಬರ್ನಿಂಗ್ ಮ್ಯಾನ್ ಕರೆಕ್ಟ್ ಅಲ್ವಾ? ಅದೇ ನಿಮ್ಗೆಲ್ಲ ಸಾಂಗ್ ಗೊತ್ತಿದೆ ಅಲ್ವಾ? ಮೂರೇ ಮೂರು ಪೆಗ್ಗಿಗೆ ತಲೆ ಗಿರ 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 ಎಂದಿದೆ, ಕಣ್ಣುಗಳು ಬ್ಲೆಂಡ್ ಆಗಿದೆ, ನನ್ನ ಮೈ ಜುಮ್ ಎಂದಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾಳೆ, ಕಡಕ್ ಸ್ಮೈಲು ಕೊಡ್ತಾಳೆ. ಬೌನ್ಸರ್ ನಾ ಕೇಳೋದಕ್ಕೆ ಕೊಡು ನೀ ಆನ್ಸರ್. ಇಲ್ಲಿ ಎಲ್ಲ ಹುಡುಗಿಯರು ಪಾನ್ ಸ್ಟಾರ್ಸ್. ಇವಳನ್ನ ನೋಡಣ್ಣ ಎಷ್ಟು ಬೆಳ್ಳಗವಳನ್ನ, ಯಾವ ಬಾಟಲ್ ಹಾಲು ಕುಡಿತಾಳೆ ಕೇಳಬೇಕಣ್ಣ. ನಿಜವಾಗ್ಲೂ ಅದ್ಭುತ. ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಬನ್ನಿ. ಇದೇ ಜಾಗ. ಹೌದು, ಇನ್ನೂ ಎಷ್ಟೊತ್ತು ಇಟ್ಕೋತಾರ ನಮ್ನ? ನನ್ಗೆ ಗೊತ್ತಿಲ್ಲ, ನಾನು ಮಲಗಿದ್ನಲ್ಲ. ಎಲ್ರೂ ಇಲ್ಲಿ ಅವ್ರು ನಮಗೆ ಗ್ಯಾಸ್ ಹಾಕಿದ್ರು. ಏನು ಅಂದ್ರೆ ಅವ್ರು ಗ್ಯಾಸ್ ಬಿಟ್ಟಿದ್ರು ಅಂತ.
ಏನೇನೋ ಮಾತಾಡ್ತಿದ್ಯಾ? ಏಯ್ ನಡೆ ಅಷ್ಟು ನಡೆ. ಗೊತ್ತಾಗ್ಲಿಲ್ವಾ? ಅಲ್ಲ ಆ ಗ್ಯಾಸಲ್ಲಿ ಡ್ರಗ್ಸ್ ಏನಾದರೂ ಇರುತ್ತಾ? ಇಲ್ಲಿಂದ ತುಂಬಾ ದೂರ ಯಾರೂ ಇರೋದಿಲ್ಲ. ನನ್ಗನ್ಸುತ್ತೆ ಇದು ಬರೀ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಹಾ, ಇದಕ್ಕಿಂತ ಇನ್ನೂ ಒಳ್ಳೆ ಪ್ಲೇಸ್ ಯಾವುದು ಇಲ್ಲ ಅನ್ಸುತ್ತೆ. ಇದು ಸಕ್ಕ ದೊಡ್ಡದಾಗಿದೆ. ಈ ಜಾಗ ತುಂಬಾನೇ ಚೆನ್ನಾಗಿದೆ. ಭಯ ಆಗ್ತಿದೆ. ಮನೆ ಬಗ್ಗೆ ಬಿಡಿ, ನಿಮ್ಮ ನೋಡ್ತಿರೋ ಆ ದೊಡ್ಡ ತಲೆನ ನೋಡಿ. ಡ್ರಗ್ ಆಗಿದ್ದು ತುಂಬಾನೇ ಒಳ್ಳೇದಾಯ್ತು ಅನಿಸ್ತಿದೆ. ಆ ಗ್ಯಾಸು ಏನೋ ಮಾಡಿದ್ರು ನಮಗೆ ಓಕೆ. ಎಲ್ಲರಿಗೂ ಸ್ವಾಗತ ನ್ಯೂ ಆ್ಯಂಡ್ ಇಂಪ್ರೂವ್ಡ್ಗೆ. ಬನ್ನಿ, ನಿಮಗೆ ಭಯ ಇಲ್ಲ ಅಂದರೆ ನನಗೆ ತುಂಬಾನೇ ಧೈರ್ಯ ಇದೆ. ಎಲ್ಲರೂ ದೆವ್ವದ ಮನೆಗೆ ಎಂಟ್ರಿ ಆಗೋಣ. ಅವ್ರು ನೋಡ್ತಿರೋ ದೃಷ್ಟಿನೇ ನಂಗೆ ಇಷ್ಟ ಆಗ್ತಿಲ್ಲ. ಲೆಟ್ಸ್ ಡೂ ದಿಸ್. ಆಲ್ ರೈಟ್. ನಾವೀಗ ಸರ್ಕಸ್ ಒಳಗಡೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ನಾನು ದುಡ್ಡನ್ನ ತುಂಬ ಆರಾಮಾಗಿ ಮಾಡ್ಕೊಳ್ತೀನಿ. ವಾಟ್ ದ ಫಕ್? ಹೇ, ಅವರೆಲ್ಲಿಗೆ ಹೋದ್ರು? ಗುಡ್ ಲಕ್. ಇದನ್ನ ಹೋಗಿ ನಾನು ಮಾಡಿದ್ರೆ ಇಷ್ಟೊಂದು ದುಡ್ಡು ಸಿಗುತ್ತಾ? ಇದನ್ನ ನೋಡಿದ್ರೆ ನಮ್ಮ ಫೇಟ್ ಗೊತ್ತಾಗುತ್ತಾ? ಇಲ್ಲ ಇಲ್ಲ, ಅದೆಲ್ಲ ಹಳೆ ಸ್ಟೈಲು. ಅದೇನು ಇಲ್ಲ ಗಾಯ್ಸ್, ಇಟ್ಸ್ ಫೈನ್. ಇದೊಂದು ಮ್ಯಾಜಿಕ್ ಅನ್ಸುತ್ತೆ, ಹೆದರ್ಸ್ಬಿಟ್ರು. ಹೇ, ಹುಷಾರಾಗಿದ್ಯಾ? ಹುಷಾರಾಗಿದ್ದೀನಿ. ನನಗೂ ಒಂದು ಬೇಕದು. ಬೇಡ, ನೀನು ಇದನ್ನು ತಿನ್ಬೇಡ, ಇದು ನನಗೆ ಮೆಡಿಸಿನ್ನು. ಯಾಕಲ್ಲಿ ಏನಾದರೂ ತುಂಬ ಆಯಾಸ ಮಾಡ್ಕೊಂಡ ನೀನು ಬಿಗ್ ಹೆಡ್? ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಇದೊಂಥರ ಶಾಕಿಂಗ್. ಇಷ್ಟು ಚಿಕ್ಕ ವಿಷಯಕ್ಕೆ ಭಯ ಪಟ್ರೆ ಇಲ್ಲಿಗೆ ಏನಕ್ಕೆ ಬಂದೆ? ನಾನಿಲ್ಲಿ ಫೇಸ್ ಮಾಡ್ತಿರೋದು ನನ್ನ ಫಿಯರ್ನ. ಹೋಗೋಣವಾ? ಮತ್ತೆ ಆಗ್ತಡ? ಬನ್ನಿ ಎಲ್ರು ಬೇಗ ಹೋಗೋಣ. ನನಗಂತೂ ಸಾಕಾತ್ ಹೆದರಿಕೆ ಆಯ್ತು ಇವತ್ತು. ಇವ್ರು ಹೇಳೋದು ನೋಡ್ತಿದ್ರೆ ಏನೋ ನಮ್ಮ ಬ್ಯಾಂಕ್ ಅಕೌಂಟ್ನ ಪೂರ್ತಿ ಭರ್ತಿ ಮಾಡ್ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಚೇಂಗ್ ನನ್ನ ಬ್ಯಾಂಕ್ ಅಕೌಂಟ್ ಫುಲ್. ನಾನು ಇಲ್ಲಿಗೆ ಯಾಕೆ ಬಂದೆ? ನಾವಿನ್ನು ಒಳಗೆ ಬಂದು 20 ನಿಮಿಷನೂ ಆಗಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಯೋ ನಾನು ನನ್ನ ಹಾರ್ಟ್ ಕಂಡೀಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅದು ಹೇಗನ್ಸಿರುತ್ತೆ ಅಂತ. ಯೋ 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 ಭಯ ಪಟ್ಟು ನೀನು ಸಾಯ್ಬೇಡ ಓಲ್ಡ್ ಮ್ಯಾನ್. ನನಗೆ ಹೊಟ್ಟೆ ಹಸ್ತಾ ಇದೆ. ನಾವ್ ಯಾವಾಗ ತಿನ್ನೋದು? ವೆಯ್ಟ್ ಮಾಡ್ಬೇಕು ಸ್ವಲ್ಪ. ನಾನು ಕೂಡ ಚಿಕ್ಕ ಹುಡುಗಾನೆ. ಇಲ್ಲ ಅಂತ ಯಾರು ಹೇಳಿದೀಗ? ಈಗ ಇದು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಈ ಫೋಟೋ ತುಂಬಾನೇ ಭಯಾನಕವಾಗಿದೆ. ಅಂದ್ರೆ ನಿನ್ ಪ್ರಕಾರ ಆಸಮ? ಪ್ರತಿಯೊಂದು ಭಯಂಕರವಾಗಿದೆ, ವಿಚಿತ್ರವಾಗಿದೆ. ಪಿಕ್ಚರ್ ತೆಗ್ದಿರೋ ಹಾಗೇನೇ ಇದೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ನೆಟ್ವರ್ಕ್ ಸಿಗ್ತಾ ಇದೆ. ದೇವದ ಮನೇಲಿ ಒಂದಿಷ್ಟು ಜನ ಕೂಡ ಹಾಕಿ ನೆಟ್ವರ್ಕ್ ಸಿಗ್ತಾ ಇದೆ ಅಂದ್ರೆ ವಿಚಿತ್ರ. ಹೇಳ್ದಾಗೆ ಇದು ಕೇವಲ ಪ್ರಮೋಷನ್ಗೆ ಹಂಗಂತೀಯ? ಯಾ. ಓ, ನಿನಗೆ ಸರ್ಪ್ರೈಸ್ ಅಂದ್ರೆ ಇಷ್ಟ ಅಲ್ವಾ? ಹಲೋ ಎಲ್ರಿಗೂ ಹಲೋ, ನಿಮ್ಮೆಲ್ರಿಗೂ ಸ್ವಾಗತ ನನ್ನ ಜಾಗಕ್ಕೆ, ಈ ಹೆಣ್ಣು ಮಕ್ಕಳಿಗೂ ಕೂಡ. ಈ ಕ್ಷಣದಲ್ಲೇ ಈ ಅಫಿಷಿಯಲ್ ಗೇಮ್ ಅನ್ನ ಈ ಒಂದು ಮನೆಯಲ್ಲಿ ಪ್ರಾರಂಭಿಸೋಣ. ಆದ್ರೆ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಿಮಗೆ ಒಂದು ವಿಷಯನ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಮುಖ್ಯವಾದ ವಿಷಯನ ಐಡೆಂಟಿಫೈ ಮಾಡಬೇಕು, ಅಲ್ಲಿ ಕಾಪ್ಸ್ ಯಾರು ಅಂತ. ನೀವೊಂದು ಸ್ವಲ್ಪ ಗಮನ ಇಟ್ಟು ನೋಡಿ. ಆ ರೂಮ್ನ ಎಲ್ಲಾ ಕಾರ್ನರ್ಗಳಲ್ಲೂ
ರೆಡ್ ಲೈಟ್ಸ್ಗಳು ಕಾಣುತ್ತೆ. ನೋಡಿದ್ರ ಆ ಪುಟಾಣಿಗಳೆಲ್ಲ ನನ್ನ ಕ್ಯಾಮ್ರಾಗಳು. ಅವು ಎಲ್ಲವನ್ನು ರೆಕಾರ್ಡ್ ಮಾಡುತ್ತೆ. ಡಿಲಿಷಿಯಸ್ ಮೂಮೆಂಟ್ಸ್ಗಳನ್ನ ಖಂಡಿತ ರೆಕಾರ್ಡ್ ಮಾಡುತ್ತೆ. ನಿಮ್ಗಳ ಎಲ್ಲ ಫ್ಯಾನ್ಸ್ಗೂ ನಾನು ಖಂಡಿತವಾಗಿಯೂ ಬ್ರಾಡ್ಕಾಸ್ಟ್ ಮಾಡೇ ಮಾಡ್ತೀನಿ. ನಿಮ್ಮ ಎಲ್ಲ ಫಾಲೋವರ್ಸ್ಗಳು ಖಂಡಿತ ಇದನ್ನ ನೋಡೇ ನೋಡ್ತಾರೆ. ಇದೊಂದು ಒಳ್ಳೆ ಕೇಂದ್ರ ಬಿಂದು. ಸೊ ನೀವ್ ಎಲ್ಲರೂ ಇರ್ಬೇಕು, ಇದನ್ನ ಅನುಭವಿಸ್ಬೇಕು, ಶೇರ್ ಮಾಡಬೇಕು, ಈ ಪ್ರಪಂಚವನ್ನೇ ಮಾರೀಬೇಕು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನಡೆದಿದ್ದು ನಡೆಯೋದನ್ನು ಕೂಡ ಎಲ್ಲವನ್ನೂ ಹಾಕ್ಬೇಕು. ತುಂಬಾ ಮಜವಾಗಿರುತ್ತೆ. ಆಗ್ಲೇ ಅವ್ರಿಗೆ ಅರ್ಥ ಆಗೋದು. ನಾನಾಗ್ಲೇ ಹೇಳ್ದೆ, ನೋಡಿದ್ರಾ? ಯಾ ನಮ್ಗೆ ಗೊತ್ತು, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ನಿಮಗಾಗಿ ಮತ್ತೆ ಸ್ವಾಗತ ಸರ್ಕಸ್ ಕೇನ್ಗೆ. ಇದರಲ್ಲಿರೋ ರೂಲ್ಸ್ ಎಲ್ಲ ನನ್ನದು. ಪ್ಲಷರು ಮತ್ತೆ ಪೇಯ್ನ್ ಮಾತ್ರ ನಿಮ್ದು. ತುಂಬಾ ವೀಕ್ ಆಗಿದ್ರೆ ನೀವು ಗೆಲ್ಲೋದಕ್ಕಾಗಲ್ಲ. ಈ ಹೀಟು ಕೂಡ. ಮತ್ತೆ ನೀವು ಇದರಲ್ಲಿ ಗೆಲ್ಲಬೇಕು ಅಂದ್ರೆ ಕೇವಲ ಅರ್ಪಿಸ್ಕೋಬೇಕು. ಯಾಕಂದ್ರೆ ಇದು ಆ ತರ ಒಂದು ಪ್ರಪಂಚ. ಈ ಕೇಯ್ನ ಸೋಲ್ಸಿದ್ರೆ ಮಾತ್ರ ನೀವು ಈ ಒಂದು ಗೇಮ್ ನಲ್ಲಿ ಗೆಲ್ಲೋದಕ್ಕಾಗೋದು. ನೀವು ಅಷ್ಟು ಸುಲಭವಾಗಿ ಇದನ್ನ ಡಿಫೀಟ್ ಮಾಡಕ್ಕಾಗಲ್ಲ. ಬಿಗ್ ಆಡ್ ಬಾಯಿ ಮುಚ್ಕೊಂಡು ಹೊರಗಡೆ ಹೋಗೋದಕ್ಕೆ ಇಷ್ಟ ಪಡೋದೇ ಇಲ್ಲ. ಯಾರು ಸೋಲ್ತಿರೋ ಅವರು ಎಂಟಿ ಹ್ಯಾಂಡೆಡ್ ಆಗಿ ಮನೆಗೆ ಹೋಗ್ತಾರೆ. ಆದ್ರೆ ನೀವೇನಾದ್ರೂ ಈ ಗೇಮ್ ನ ರೂಲ್ಸ್ ನೆಲ್ಲ ಪಾಲಿಸಿ ನೀವು ಈ ಗೇಮ್ ನ ಗೆದ್ರೆ $250,000 ನಿಮ್ಮದಾಗತ್ತೆ. ಈಗ ನೀವೆಲ್ಲರೂ ಬಂದಿರೋ ಕಾರಣ ಏನು ಅಂತ ನನಗೆ ಹೇಳ್ತೀರಾ? ಆದ್ರೆ ನನಗ್ ಗೊತ್ತಿರೋ ಹಾಗೆ ನೀವೆಲ್ಲರೂ ದುಡ್ಡುಗೋಸ್ಕರ ಬಂದಿದ್ದೀರಾ ಅಂತ ಗೊತ್ತು. ಅದೇ ನಿಜ ಅಂತ ಹೇಳಕ್ ಹೋಗ್ಬೇಡಿ. ಆಮೇಲೆ ಇದು ಈ ಮ್ಯಾನ್ಷನ್ ಇದೆಯಲ್ಲ, ಇದು ನನ್ನ ಫ್ಯಾಮಿಲಿದು. ಇದು ತುಂಬಾ ವರ್ಷದಿಂದ ಇದೆ. ಇಲ್ಲಿ ತುಂಬಾ ಸಾವುಗಳಾಗಿದೆ. ಇಲ್ಲಿ ಎಷ್ಟೋ ವರ್ಷಗಳಿಂದ ಎಷ್ಟೋ ಸಾವಾಗಿದೆ. ನೀವಿದನ್ನ ತಪ್ಪಾಗಿ ತಿಳ್ಕೋಬಾರ್ದು. ಇಲ್ಲಿ ಟಾಪ್ ಟು ಬಾಟಮ್ ಕ್ಯಾಮ್ರಾಸ್ಗಳಿವೆ. ನಿಮ್ಮ ಅಳತೆಗೆ ಮೀರಿದ ಕೆಲಸಗಳನ್ನ ಯಾವುದೂ ಮಾಡಬೇಡಿ. ಈಗ ನೀವು ಈ ಮನೆಯಲ್ಲಿ ಶ್ಯಾಡೋ ಜೊತೆ ಪಯಣ ಮಾಡ್ತೀರಾ. ನೀವು ಖಂಡಿತವಾಗಿಯೂ ನನ್ನ ಈ ಡಿಫರೆಂಟ್ ಆಗಿರೋ ವರ್ಡ್ ನಲ್ಲಿ ಸಂತೋಷವಾಗಿರ್ತೀರಾ, ತುಂಬಾ ಸಂತೋಷವಾಗಿರ್ತೀರಾ. ಆದ್ರೆ ನಿಮ್ಗಳ ನ್ಯೂಸ್ ನಾಳೆ ತುಂಬಾನೇ ಟ್ರೆಂಡಿಂಗ್ ಆಗಿರುತ್ತೆ. ಇಲ್ಲಿ ಏನೇ ಕೆಲಸಗಳನ್ನು ನಿಮಗೆ ತೋಚದ ಹಾಗೆ ಮಾಡಿ. ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ಇಲ್ಲಿ ಯಾವ ಕೊರತೆನೂ ಆಗಲ್ಲ ನಿಮ್ಗೆ. ಈ ಒಂದು ಎಕ್ಸ್ಪೀರಿಯನ್ಸ್ ತುಂಬಾನೇ ಟೆರಿಫೈಂಗ್ ಆಗಿರುತ್ತೆ. ನೀವ್ ಹೇಳೋ ಸುಳ್ಳು, ಮೋಸನ ಎಲ್ಲನೂ ಕೂಡ ಮೂಟೆ ಕಟ್ಟಿಟ್ಬಿಡಿ. ಇಲ್ಲಿ ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ಎಲ್ಲನೂ ರಿಲೀಸ್ ಮಾಡ್ಬಿಡಿ. ನಿಮ್ಮ ಇನ್ನರ್ ಡೆವಿಲ್ ನ ಹೊರಗಡೆ ತನ್ನಿ. ಇಲ್ಲಿ ಅದೇ ಮುಖ್ಯ ಆಗೋದು. ಒಬ್ಬ ಗೈಡ್ ಆಗಿ ಮುಂದುವರಿರಿ. ಈಗ ನಮ್ಗೆ ಕ್ಲೂಸ್ ಹುಡ್ಕೋಂತ ಟೈಮ್ ಬಂದಿದೆ ಅನ್ಸುತ್ತೆ. ಹಾಗೆ ಸ್ಕೂಬಿರು ಕೂಡ ಇಮಿಟೇಟ್ ಮಾಡ್ಬಿಡು ಹಾಗೇನೆ. ರೂಬಿರು ಚಿಕ್ಕಲಿಯವನು. ಹೇ, ಆ ಡೋರ್ ಓಪನ್ ಆಯ್ತು. ಮ್ಯಾಜಿಕ್ ರೂಮ್ ತರ ಅನಿಸ್ತಾ ಇದೆ. ಮೊದ್ಲು ಅವನೋಗಿ ನೋಡ್ಲಿ. ಕಮಾನ್ ಗೈಸ್. ಈಗಿಲ್ಲಿ ಏನಾಯ್ತು? ನಾನು ಟ್ರೈ ಮಾಡ್ತೀನಿ. ಹೇ, ಡೋರ್ ಓಪನ್ ಮಾಡಿ. ಲಾಕ್ ಆಗಿದೆ. ಕಮಾನ್ ಗೈಸ್, ಡೋರ್ನ ಓಪನ್ ಮಾಡಿ. ಒಂದ್ ನಿಮಿಷ. ಶಿಟ್. ನೋ ಗೈಸ್, ಓಪನ್ ಮಾಡಿ ಪ್ಲೀಸ್. ಓಪನ್ ಮಾಡಿ ಡೋರ್ನ. ಯಾಕೆ ಓಪನ್ ಮಾಡಿ. ಅವ್ನಿಗೆ ಇನ್ನೂ ಭಯ ಆಗ್ತಿದೆ ಅಂತ ಅನಿಸ್ತಾ ಇದೆ. ಡೋರ್ನ ಅಂದೆ ಓಪನ್ ಮಾಡಿ please. ಆರಾಮಾಗಿ ಬೇಗ. ಓಪನ್ ಮಾಡಿ. ಒಂದ್ ನಿಮಿಷ. Please, ಬೇಗ. ಗೈಸ್ ಓಪನ್ ಮಾಡಿ. ಈ ಕಡೆ ಬನ್ನಿ. ತೆಗ್ದಾಯ್ತು. ಎಷ್ಟು ಸಿಂಪಲ್ ಆಗಿದೆ ನೋಡ್ದಾ? ಏನಿದು? ಇದೊಂಥರ ಏನಿದು? ಅವನಿಗೆ ಏನಾಗ್ತಿದೆ? ಗೈಸ್, ಇವನದು ತಮಾಷೆ ಮಾಡ್ತಿರ್ಬೇಕು ಗೈಸ್ ಅಷ್ಟೇ. ಅವನೇ ಕೆ. ನೋಡಿ, ಏನೂ ಇಲ್ಲ. ಅವನಿಗಿದು ತಮಾಷೆ ತರ ಅನಿಸ್ತಿಲ್ಲ.
ಏನದು? ಏನ್ ಮಾಡ್ತಾ ಇದ್ದೀರಾ? ನಾವು ಹೆಲ್ಪ್ ಮಾಡ್ಬೇಕು ಅವ್ರಿಗೆ. ನಿಜವಾಗ್ಲೂ ಚೈನ್ ಸರ್ ಇದು. ಅಯ್ಯೋ ದೇವ್ರೆ. ಇಲ್ಲ, ನಿಜವಾದ ಚೈನ್ ಸಾವುದು. ಹೆದರ್ಕೋಬೇಡಿ. ಸರಿ, ನಾವಿಲ್ಲಿಂದ ಹೊರಡ್ಬೇಕು. ಇದು ಸರಿಯಾಗಿಲ್ಲ. ನನ್ನ ಕೈಲಿ ಆಗ್ತಿಲ್ಲ. ಬೇಡ 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 ಬೇಡ, ಎಲ್ಲೂ ಹೋಗ್ಬೇಡಿ, ಇದೆಲ್ಲ ತಮಾಷೆ. ಆ ಕ್ಲೌನು ಚಿಕ್ಕನ್ನ ಸಾಯಿಸ್ಬಿಟ್ಟ, ಮುಂದೆ ನಾನೇ ಆಗಿರ್ಬೋದದು. ಮೊದ್ಲು ಫೋನ್ನ ಕೆಳಗಿಡಿ. ನೋಡಿ ನೋಡಿ ನೋಡಿ, ನೀವಿಲ್ಲ ನೋಡ್ತಾ ಇರೋದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೇಕು ಅಂತ ಅವ್ನು ಹೇಳಿದಂತಾನೆ. ಅದನ್ನೇ ಅವನು ಕೂಡ ಈಗ ಮಾಡ್ತಾ ಇರೋದು. ಇದು ಜನಗಳನ್ನ ಹೆದರ್ಸೋದಕ್ಕೋಸ್ಕರ ಒಬ್ಬೊಬ್ಬರನ್ನೇ. ನಿಜ ತಾನೆ? ಎಲ್ಲದಕ್ಕೂ ಒಂದು ಪ್ಲಾನ್ ಅಂತ ಇರುತ್ತೆ. ನೋಡಿ ಅವ್ನು ನಮ್ ಜೊತೆ ಹೇಗಿದ್ದ, ಅವನನ್ನ ಈಗ ಯಾವ ತರ ಮಾಡಿದ್ದಾರೆ ನಿಮಗೆ ಗೊತ್ತಾ? ಆಮೇಲೆ ನೋಡಿ ನೋಡಿ ನೋಡಿ, ನೀವು ಅವನನ್ನ ಬಾಡಿ ಮಾತ್ರ ಕಟ್ ಮಾಡಿದ್ದಾರೆ, ಹೆಡ್ ಕಟ್ ಮಾಡಿಲ್ಲ. ಇದೆಲ್ಲ ನಮ್ಮನ್ನ ಎದುರಿಸೋದಕ್ಕೋಸ್ಕರ ಒಂದು ಗೇಮ್ ಪ್ಲಾನ್. ನಾನು ಈ ರೂಮಲ್ಲಿ ಯಾರು ಏನು ಹೇಳಿದ್ರು ಒಪ್ಕೊಳ್ಳೋದಿಲ್ಲ. ಆದರೆ ಡೂಡ್, ನೀನು ಹೇಳೋದನ್ನ ಒಪ್ಕೋತೀನಿ. ನೀನು ಸರಿಯಾಗೇ ಇದೆಯಾ? ಅಂದರೆ ನಾನು 80sಲ್ಲಿ ಕೇನ್ ಶೋಸ್ನ ನೋಡ್ತಾ ಇದ್ದೆ. ಅದರಲ್ಲಿ ಒಂದನ್ನು ಹೇಳ್ತೀನಿ ಕೇಳಿ. ಆಡಿಯನ್ಸಲ್ಲಿ ಯಾರೋ ಒಬ್ಬರನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ, ಈ ರೋಪ್ನ ಕ್ರಾಸ್ ಮಾಡಬೇಕು ಅಂತ. ಆಗ ಆ ಹುಡುಗ ಅರ್ಧ ದಾರಿ ಹೋಗ್ತಿದ್ದಂಗೆ ರೋಪ್ನ ಚೆನ್ನಾಗಿ ಅಲ್ಲಾಡಿಸ್ತಾರೆ. ಅವ್ನು ಕೆಳಗೆ ಬಿದ್ದು ಅವನ ಎದೆಗೆ ಮುಳ್ಳು ಚುಚ್ಕೊಳ್ಳುತ್ತೆ. ಅದು ಮಜಾ ಇತ್ತು ನೋಡೋಕ್ಕೆ. ಆದರೆ ನಾನು ಆ ಶೋನ 10 ಸಲ ನೋಡಿದ್ದೀನಿ. ಮತ್ತು ನಾನು 10 ಸಲ ನೋಡಿದಾಗಲೂ ಪ್ರತಿ ಸಲ ಅದೇ ಆಡಿಯನ್ಸ್, ಪ್ರತಿ ಸಲ ಅದೇ ಹುಡುಗ, ಅದೇ ಬೀಳ್ತಾನೆ, ಅದೇ ಮುಳ್ಳು ಚುಚ್ಚುತ್ತೆ. ಅದು ಯಾಮರ್ಸಕ್ಕಷ್ಟೇ. ಅದು 20 ವರ್ಷದ ಹಿಂದೆನೇ ಹಾಗೆ ಮಾಡಿದ್ರು. ಅದು ಆಡಿಯನ್ಸಿಗೆ ಅಷ್ಟೇ ಶಾಕಿಂಗ್ ಆಗಿರುತ್ತೆ. ನೀವು ಈ ತರ ಮ್ಯಾಜಿಕ್ ಟ್ರಿಕ್ಗಳನ್ನ ಮಿಲಿಯನ್ ಟೈಮ್ಸ್ ನೋಡಿರ್ಬೋದು. ಯೋಚನೆ ಮಾಡಿ. ಆಬ್ವಿಯಸ್ಲಿ ಇದು ಈಸಿ ಆಗಿರೋ ಮ್ಯಾಟರ್. ಜೆಕ್ ಕೇನ್ ಜೊತೆ ವರ್ಕ್ ಮಾಡ್ತಾ ಇದ್ದಾನೆ. ಯಪ್, ಹೌದು, ಇವನು ಹೇಳ್ತಿರೋದು ಸರಿ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ನಾವು ಹೆದರ್ಕೊಂಡಿದೀವಿ ಅಂತ ಅವ್ರು ಹೆದರ್ಸ್ತಾ ಇರ್ಬೋದು ನಮ್ಮನ್ನ. ನಾವ್ಯಾಕೆ ನೆಕ್ಸ್ಟ್ ರೂಮ್ ಹೋಗಿ ಚೆಕ್ ಮಾಡಬಾರ್ದು? ಪರವಾಗಿಲ್ಲ, ಬಾರೋ. ಚೆನ್ನಾಗಿ ಟ್ರೈ ಮಾಡಿದ್ರಿ ಕ್ಲಾನ್. ನಾನು ಗೆದ್ಮೇಲೆ ನಿಮಗೆ ಸ್ವಲ್ಪ ಹಣ ಕೊಡ್ತೀನಿ, ನೀವು ಇಟ್ಕೋತೀರಂತೆ. ಎಲ್ಲ ಡೋರ್ಸು ಲಾಕ್ ಆಗಿದೆ. ಈಗ ಎಲ್ಲಿಗೆ ಹೋಗೋದು ನಾವು? ವಿಡಿಯೋದಲ್ಲಿ ಒಂದು ಹಿಡನ್ ಮೆಸೇಜ್ ಇರ್ಬೋದು. ಹಾಗಾದ್ರೆ ನಾವು ಅದನ್ನ ಹೇಗೆ ನೋಡೋದು? ಇವನೇ ಕೇಳಿ. ನನಗೂ ಒಂದು ಹೆಸರಿದೆ. ಅದು ಮಾರ್ಕಿ ಮಾರ್ಕ್. ಕಾಂಪ್ಲಿಮೆಂಟ್ ಅನ್ನೋ ಹೆಸರಲ್ಲಿ ಕಾಮಿಡಿ ಮಾಡ್ತಾ ಇದೆಯಾ? ಸುಮ್ಮನೆ ಇರು ನೀನು. ಏನು? ನಾವ್ ವಿಡಿಯೋ ನೋಡ್ಬೋದಾ? ಖಂಡಿತ. ಹಲೋ ಲೇಡೀಸ್, ಹಲೋ ಮಾರ್ವಲೆಸ್ ಜೆಂಟ್ಸ್, ಹೇಗಿದ್ದೀರಾ? ನೋಡಲು ಆಮೇಲೆ ಇದು ಹಂಗಂದ್ರೆ ಏನರ್ಥ? ಇದು ನನ್ನ ಅದು ಲೂಪ್ ಆಗಿದೆ. ಅಂದ್ರೆ ಇದು ಬೇರೆನೇ ವಾಯ್ಸ್. ಇದು 90s ಇಂದ ಇದೇ ರೀತಿ ಪ್ಲೇ ಆಗ್ತಾ ಇದೆ. ನಾನು ನೋಡಿದ್ದೀನಿ. ಅದೆಲ್ಲ ಹೇಗ್ ಗೊತ್ತಾಗಕ್ಕೆ ಸಾಧ್ಯ ನಿನ್ಗೆ? ಡೂಡ್, ಈ ರೀತಿ ಕಮರ್ಷಿಯಲ್ಸ್ನ ನನ್ನ ಅಂಗಡಿಲಿ ನಾನು ಮಾಡ್ತಾನೆ ಇರ್ತೀನಿ. ಯಾವಾಗ ನನಗೆ ಬೋರ್ ಆಗುತ್ತೋ ಆಗೆಲ್ಲ. ಬೇರೆ ಎಲ್ಲಾನು ಡಿಫ್ರೆಂಟ್ ಆಗಿದೆ. ಒಂದೇ ಒಂದು ಲಾಸ್ಟ್ ಲೈನ್ ಮಾತ್ರ ಬಿಟ್ಟು ಲಾಸ್ಟ್ ಲೈನ್ ಸೇಮ್ ಆಗಿದೆ. ಓಲ್ಡ್ ಕಮರ್ಷಿಯಲ್ ನ್ಯೂ ಕಮರ್ಷಿಯಲ್ಗೂ. ಆ ಕತ್ಲು ನಮ್ಮನ್ನ ಗೈಡ್ ಮಾಡುತ್ತೆ. ಅದೇ ಕ್ಲೂ ಅನ್ಸುತ್ತೆ ನನಗೆ. ಹಾಗಂದ್ರೇನು? ನಾನು ಹೇಳ್ತೀನಿ ಹಂಗಂದ್ರೆ ಏನು ಅಂತ. ನನಗೆ ಹಾಗಂದ್ರೆ ಏನು ಅಂತ ಗೊತ್ತೇ ಇಲ್ಲ. ನೀನೊಂದು ಜೀನಿಯಸ್. ಬ್ಲ್ಯಾಕ್ ಲೈಟ್ಸಾ? ಗೈಸ್ ನೋಡಿ. ಓಕೆ, ಏನೂ ಇಲ್ಲ.
ಇಲ್ಲೇನೋ ಇದೆ, ಅಲ್ಲೇನಾದ್ರು ಸಿಕ್ತಾ? ಚೆಕ್ ಮಾಡ್ತೀನಿ ಈಗ. ಲೇಡೀಸ್ ಅಂಡ್ ಜೆಂಟಲ್ಮನ್, ನಮ್ಮ ಕೈಲಿಗೊಂದು ಕೀ ಇದೆ. ನಾನು ಅದನ್ನ ತಗೋತೀನಿ. ಥ್ಯಾಂಕ್ ಯು. ಆಲ್ರೈಟ್ ಗೈಸ್, ಇಲ್ಲಿಂದ ಹೊರಗೆ ಹೋಗೋಣ. ಅದು ತುಂಬಾ ಈಸಿ. ಹೌದು, ಯಾಕಂದ್ರೆ ನೀನೇನು ಮಾಡೇ ಇಲ್ಲ ಅದಕ್ಕೆ. ಕೆಟ್ಟಾಗಿದೆ ಇದು. ಶಿಟ್, ಲಾಕ್ ಆಗಿದೆ. ಇದೆಷ್ಟು ರಿಯಲ್ ಆಗಿದೆ. ಅದಲ್ಲಾಡ್ತಾ ಇದೆ. ಅದು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದೆ. ಮೈ ಡಿಯರ್ ಸ್ವೀಟೀಸ್, ನೀವೇನಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ. ನೀವು ನರಕದೊಳಗಡೆ ಇನ್ನೂ ಸರಿಯಾಗಿ ಹೋಗಿಲ್ಲ. ಸ್ವಲ್ಪ ಸ್ವಲ್ಪ ಹೋಗೋದು ಒಳ್ಳೇದೂ ಅಲ್ಲ. ಕೀನ ಆದಷ್ಟು ಬೇಗ ಹುಡುಕಿ ನನ್ನನ್ನು ಮೊದಲು ಫ್ರೀ ಮಾಡಿ. ನೀವು ನನ್ನ ಕಣ್ಣನ್ನ ದಿಟ್ಟಿಸಿ ನೋಡಿ. ಗುಡ್ ಬಾಯ್. ಇದು ತುಂಬಾ ಈಸಿ. ಮೊದಲು ಕೀ ಎಲ್ಲಿದೆ ಅಂತ ನೋಡ್ಬೇಕು. ಇದು ಚಿಕ್ಕ ರೂಮ್, ಹುಡ್ಕೋಣ ಹಾಗಾದ್ರೆ. ಇಲ್ಲೇನೂ ಸಿಕ್ತಿಲ್ಲ ನನಗೆ. ನನಗೇನೋ ಸಿಕ್ತು. ಏನ್ ಹೇಳ್ತಿದ್ಯಾ? ಕರಡಿ ಮತ್ತು ಆ್ಯಪಲ್. ಈ ಆ್ಯಪಲ್ ನನ್ನ ಕಣ್ಣಿದ್ದಾಗೆ. ಯಾರಾದ್ರೂ ಚಾಕು ಇದೆಯಾ? ನನ್ನ ಹತ್ರ ಇರ್ಬೋದು. ನಿನ್ನ ಹತ್ರ ಚಾಕು ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಣ. ನಾನು ಯಾಕಂದ್ರೆ ತುಂಬ ಸ್ಮಾರ್ಟ್ ಬಿಗ್ ಹೆಡ್, ತುಂಬಾನೇ ಸ್ಮಾರ್ಟ್. ಎಲ್ಲರೂ ಹಲೋ ಹೇಳಿ ಈ ಲಿಟಲ್ ಕೀಗೆ. ಯಾರಾದರೂ ಟ್ರೈ ಮಾಡ್ತೀರಾ? ಇದು ನನ್ನ ಹಾರ್ಟ್ ಇದ್ದಾಗೆ, ಹೊಡೆದಾಕ್ಬಿಡಿ. ನಿನ್ನ ಹತ್ರ ಚಿಕ್ಕಿನ ಇರೋದಾ ಬಿಗ್ ಹೆಡ್? ಇದು ಕೆಲಸ ಮಾಡ್ತಿಲ್ಲ. ಅದು ವರ್ಕ್ ಆಗಲ್ಲ ಅಂದ್ರೆ ಏನರ್ಥ? ಅಂದರೆ ತುಂಬ ಸಣ್ಣದಾಗಿದೆ, ಇದು ಫಿಟ್ ಆಗ್ತಿಲ್ಲ. ಅವಳು ಹೇಳ್ತಾ ಇರೋದು ನಿಜಾನೇ. ನನಗೆ ಆ ಪ್ರಾಬ್ಲಮೇ ಇಲ್ಲ. ನಾವಿಲ್ಲಿ ಏನು ಮಾಡೋಕ್ಕೆ ಬಂದಿದ್ದೀವಿ ಅಂತ ಗೊತ್ತಾ? ಈ ಕಾಮಿಡಿ ಎಲ್ಲ ಇಲ್ಲಿ ಕೆಲ್ಸಕ್ಕೆ ಬರಲ್ಲ. ಇಲ್ಲಿ ತುಂಬಾನೇ ಭಯದ ವಾತಾವರಣ ಇದೆ, ಗೊತ್ತಾಯ್ತಾ? ಇರಿ ಒಂದು ನಿಮಿಷ, ಕೀನ ಇಲ್ಲಿ ಕೊಡಿ. ಈ ಕೀ ಪ್ಯಾಡ್ಲಾಕಲ್ಲೇ ಫಿಟ್ ಆಗೋದು. ನಿಂಗೆ ಅದೇ ಗೊತ್ತಾಯ್ತು? ನಾನು ಮುಂಚೆ ಕದೀತಿದ್ದೆ, ಸೊ ಅದಕ್ಕೆ ನಾನು ಸಾಲ ಮಾಡಿಕೊಂಡು ಇಲ್ಲಿರೋದು. ಅರ್ಥ ಆಯ್ತಾ? ಅಷ್ಟೇ. ಇನ್ಮೇಲೆ ಓಹೋ, ಇದು ರಿಯಲೇನಾ? ಅಂದರೆ ಇದು ನೋಡ್ತಿದ್ರೆ ಅಯ್ಯೋ ದೇವ್ರೆ. ಸರಿ, ಹಾಗಿದ್ರೆ ಸ್ಟಿಂಗ್ಸ್ ನೋಡೋಣ. ಇಲ್ಲಿ ಒಳಗೇನೋ ಇದೆ. ಏನದು? ಬರ್ತಿಲ್ಲ. ಸಿಕ್ತು. ಇದಂತೂ ಬರೀ ಸ್ಪೀಕರ್ಸ್. ಓಹ್, ಇಲ್ಲಿ ಕೀ ಅಂತ ಏನೂ ಇಲ್ಲ. ಕಣ್ಣಲ್ಲಿದೆ. ಅದಂತೂ ಅಸಹ್ಯ. ಈಗ ಅದನ್ನು ಯಾರು ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ನಂಗೆ ಸಹಾಯ ಮಾಡಿ. ಬನ್ನಿ, ಇಲ್ಲಿ ನೋಡಿ. ನೋಪ್. ಸೀರಿಯಸ್ಲಿ ಯಾರು ಮಾಡಲ್ವಾ? ನನಗೆ ಈ ಥರದ ಗೊಂಬೆಗಳಂದ್ರೆ ಆಗೋದಿಲ್ಲ. ಸರಿ, ನಾನೇ ಮಾಡ್ತೇನೆ. ನೀನು ಕಂಡ್ರೆ ನನಗೆ ಇಷ್ಟ. ಸಖತ್ತಾಗಿದೆ. ಕೀ ಸಿಕ್ತು. ಅಕ್ಕಿನ ಕೆಳಗಿಡು. ಹೇಗೆ ನೇತಾಡ್ತಿದ್ದೆ ನೋಡಿ. ಕಮಾನ್, ಮೊದಲಿನಿಂದ ಎಲ್ಲರೂ ಆಚೆ ಹೋಗೋಣ. ಈ ರೂಮ್ ತುಂಬಾನೇ ವಿಚಿತ್ರವಾಗಿದೆ.
ಮುಂದೆ ಏನಾಗುತ್ತೆ ಅನ್ನೋದು ನಮ್ಗೆ ತುಂಬಾನೇ ಕಷ್ಟ ಆಯ್ತು. ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಅದು ನರಕಕ್ಕೆ ಬಾಗ್ಲಾಗಿತ್ತು, ಆದ್ರೆ ನಾವು ಒಳಗ್ ಹೋಗ್ತಾನೆ ಇದ್ವಿ. ಏನಿದು ಒಳ್ಳೆ ಡಿಮ್ಯಾನ್ ತರ ಇದೆ. ಅಷ್ಟ್ ಚೆನ್ನಾಗಿಲ್ಲ. 2 ರೂಮ್ ಇದೆಯಲ್ಲ. ಏನಷ್ಟು ಆಬ್ಸ್ಟಕಲ್ಸ್ ಇದೆ, ಹೇಗಿಂದ ಆಚೆ ಹೋಗೋದು? ಅದು ಏನಂದ್ರೆ ಯಾರಾದರೂ ಅಲ್ಲಿಗೆ ಹೋಗ್ಬೇಕಾಗತ್ತೆ, ಆಗ ನಾವು ಹೋಗ್ಬೋದು. ನಿನಗೆ ಫನ್ನಿ ಅನಿಸ್ತಾ ಇದೆಯಾ? ಇಲ್ಲೆಲ್ಲ ಎಷ್ಟು ಗಂಭೀರವಾಗಿದೆ. ಸಖತ್ತಾಗಿ ಹೇಳ್ದೆ. ಹೇ, ನಿಮ್ ಪರಿಚಯ ಇದೆ ಅಲ್ವಾ? ನೀವ್ ನನ್ನ ಜೊತೆನೇ ಇದ್ರಿ. ನೀವದನ್ನ ಮರ್ತು ಬಿಟ್ರೆ ಏನು? ಇದು ಟಿಕೆಟ್ ಬೂತ್ ಅಲ್ವಾ? ನಾವೊಂದು ಟಿಕೆಟ್ ತಗೊಳ್ಳೋದೇ ಒಳ್ಳೇದು. ಅದು ನಿಜವಾಗ್ಲೂ ಗುಡ್ ಐಡಿಯಾ. ಹಾಯ್, 7 ಟಿಕೆಟ್ಸ್ ಪ್ಲೀಸ್. ಓಕೆ. 1 2 ನಾನು ಗೆದ್ದೆ. 1 2 ನಾನು 2 ನಾನು 1. ಸೊ ಈ ಕಾರ್ಡ್ ಮೇಲೆ ಯಾವ ನಂಬರ್ ಇದೆಯೋ ಅದೇ ಡೋರ್ಗೆ ನಾವೆಲ್ಲ ಹೋಗ್ಬೇಕಲ್ವಾ? ಹೌದು, ಹಾಗೆ ಅನ್ಸತ್ತೆ. ಹೇ ಬ್ರೋ, ನಾನು ಸ್ವಿಚ್ ಮಾಡ್ಕೊಳ್ಬೋದಾ? ಯಾಕಂದ್ರೆ ಈ ಗ್ರೂಪಲ್ಲಿ ನಾನು ಇನ್ನೂ ಚೆನ್ನಾಗಿ ಆಡ್ಬೋದು. ಅದಕ್ಕೆ ನೀನ್ ಇಲ್ಲಿಗೆ ಬರಬೇಡ, ನೀನಲ್ಲೇ ಅವನ ಜೊತೆ ಆರಾಮಾಗಿರು. ಇಲ್ಲ, ಯಾಕಂದ್ರೆ ನಾನು ನಿಜವಾಗ್ಲೂ ಅಲ್ಲಿ ತರ ಮಾಡಬೇಡ. ನಂಗೆ ಯಾರಾದರೂ ಸಹಾಯ ಮಾಡಿ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಈ ಡೈಲಾಗ್ನ ಹಳೆ ಫಿಲ್ಮಲ್ಲಿ ಕೇಳಾಯ್ತು. ಓ ದೇವ್ರೆ, ನೀವೆಲ್ಲ ಕೇಜಲ್ಲಿ ಇದ್ದೀರ ಕಣ್ರೋ. ಈ ಫೋಟೋಸ್ ನೋಡಿ, ಹಾಗೆ ಈ ಕ್ಲೌನ್ಸ್ ನೋಡಿ. ಆಗ್ಲಿಂದ ನಾವು ನೋಡ್ತಿರೋದು ಇದೇ ನಮ್ಮ ಮುಂದೆ ಬರ್ತಾ ಇರೋದು ಅಂತ ನಿಮಗೆ ಅನಿಸ್ತಿಲ್ವಾ? ಏನಿದೆ ಅದರಲ್ಲಿ? 3 2 1 1 ಅಂದ ತಕ್ಷಣ ಎಲ್ಲರೂ ಒಟ್ಟಿಗೆ. ಕೈ ಹುಷಾರು, ಒಟ್ಟಿಗೆ ಮಾಡೋಣ. 3 2 1. ಇಲ್ಲಿ ತುಂಬಾ ಬಿಸಿ ಇದೆ. ಯಾಕಂದ್ರೆ ನೀನಿದೆಯಲ್ಲ ಅದಕ್ಕೆ. ಥ್ಯಾಂಕ್ ಯು. ಇದು ತುಂಬಾ ಡೇಂಜರ್ ಆಗಿದೆ. ಶೇಟ್, ಇದನ್ನ ಇಟ್ಕೊಂಡು ನಾವ್ಗಳೇನ್ ಮಾಡ್ಬೇಕು? ಕೆಳಗೆ ನೋಡಿ, ಎಲ್ಲ ಆರಾಮಾರ್ಕ್ ಆ ಕಡೆ ಹೋಗ್ತಿದೆ. ಹೌದು. ಓಕೆ, ಇಲ್ಲಿ ಏನೇನೋ ಇದೆ. ಏನು ಮಾಡೋದು ನಾವು? ನಾವದನ್ನ ಹಾರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನಿನಗೆ ಹುಚ್ಚಿಡ್ದಿದ್ಯಾ? ನಾವು ಅದ್ರ ಸುತ್ತ ಹೋಗ್ಬೋದಲ್ಲ. ಏನಾಯ್ತು ನಿಮಗೆ? ಮುಂದೆ ಹೆಜ್ಜೆ ಇಡಬೇಡಿ, ಅದು ತುಂಬ ಹೀಟ್ ಆಗಿದೆ. ಸರಿ ಆಯಿತು, ನಾನೇ ಹೋಗ್ತೀನಿ. ಯಾವುದಕ್ಕೂ ಹುಷಾರಾಗಿರು. ಆ ಶಬ್ದ ಏನು? ಏನಾಯ್ತು? ಏನಾಯ್ತು? ಇದು ನನಗೆ ಕಟ್ ಮಾಡ್ತು. ಇದ್ಯಾಕೋ ತುಂಬಾ ಡೇಂಜರಸ್ ಆಗಿದೆ. ಇದೆಲ್ಲ ತಮಾಷೆ ಅಲ್ಲ, ಇದು ತುಂಬಾನೇ ರಿಯಲ್. ನನ್ಗೆ ಯಾಕೋ 250 ಕೋಟಿ ತುಂಬಾನೇ ರಿಸ್ಕ್ ಆಗುತ್ತೆ ಅನ್ಸುತ್ತೆ. ಹಾಗಿದ್ರೆ ನಾನು ಟೈಮ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಹುಷಾರು. ಎಲ್ಲ ತುಂಬಾ ಶಾರ್ಪ್ ಆಗಿದೆ. ತುಂಬಾ ಶಾರ್ಪ್ ಇದೆ, ಕೇರ್ಫುಲ್ ಆಗಿರಿ. ಹೀಗೆ ಹೋಗ್ಬೇಕು. ಬೇಗ ಹೋಗೋಣ ಇಲ್ಲಿಂದ.
ಇಂಥದ್ನೆಲ್ಲ ಇಡಬಾರ್ದು ಅಂತ ಅವ್ರಿಗೆ ಗೊತ್ತಾಗೋದಿಲ್ವಾ? ಹುಷಾರಾಗಿರೋ. ಆ ಗೋಡೆ ಕೂಡ ಬಿಸಿಯಾಗಿದೆ. ಬಂದ್ಬಿಟ್ ಬೇಗ. ಜಾಕೆಟ್ ಕೊಡು. ಸರಿ, ಇದನ್ನ ಗಟ್ಟಿಯಾಗಿ ಹಿಡ್ಕೊ. ಈಗ ಸ್ಲೈಡ್ ಆಗಿ ಬಾ. ಏನು? ತಲೆನ ಕೆಳಗೆ ಬಗ್ಸು, ನಾನು ಹೇಳ್ಕೊಂತೀನಿ, ನೀನು ಸ್ಲೈಡ್ ಆಗಿ ಬರ್ತೀಯಾ? 1 2 3. ನಿಲ್ಸು. ನನ್ ಕೈಲಾಗಲ್ಲ, ಅದು ಸಿಕ್ಕಾಕೊಂಡಿದೆ. ಓಕೆ, ಪೇನ್ ಆಗ್ತಾ ಇದೆ. ಹಿಂದಕ್ಕೆ ಹೋಗಾಗೆ. ನನಗಿಲ್ಲಿಂದ ಮೂವ್ ಆಗೋಕ್ ಆಗ್ತಾ ಇಲ್ಲ. ಡ್ಯಾಮಿಟ್. ಏನ್ ಮಾಡೋದೀಗ? ನಂಗೆ ಗೊತ್ತಿಲ್ಲ. ನಾವು ಎಳಿಬೇಕು. ಬೇಡ. ಏನು? ವಾಟ್? ಅವ್ನು ಈ ಕಡೆ ಹೇಳ್ಕೋಬೇಕು. ಬೇಡ 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 ಬೇಡ. ಕಮ್ ಆನ್, ಏನಾಗುತ್ತೆ? ಒಂದ್ ಸ್ವಲ್ಪ ಸ್ಕ್ರಾಚ್ ಆಗ್ಬೋದು ಅಷ್ಟೇ. ಅದು ನನ್ನ ಶರ್ಟ್ಗೆಲ್ಲ ನನ್ನ ಸ್ಕಿನ್ನಿಗೆ ತಗಲಾಕೊಂಡಿದ್ದೆ. ನಿನಗೆ ಗೊತ್ತಾ? ಯಾಕೆ ಇಷ್ಟೊಂದು ಫಸ್ಸಿಯಾಗಿ ಆಡ್ತಿದ್ಯಾ? ನನ್ಗೆ ಆಗ್ತಿಲ್ಲ. ನಿಜವಾಗ್ಲೂ? ನಿನ್ ಕೈಯಲ್ಲಿ ಬ್ಯಾಂಡೆಡ್ನ ಫಾಸ್ಟಾಗಿ ಹಾಕಕ್ಕಾಗತ್ತಾ? ಫಾಸ್ಟ್. ನಾನು ಕೂಡ. ನೋಡಪ್ಪ, ಕೆಲಸ ಮುಗೀತು. ಅಯ್ಯೋ, ನಿನ್ನ ಕೊಲೆ ಮಾಡ್ಬೇಕಂತಿದ್ಯಾ? ಹೇ ಸುಮ್ನಿರು, ಈಸಿ, ನಿಂಗೇನು ಆಗಿಲ್ಲ. ಹೇ, ಅದಿನ್ನೂ ಅಷ್ಟು ಕಷ್ಟ ಅಲ್ಲ. ಈಗ ಅದು ಮುಗ್ದೋಗಿದೆ. ಓಕೆ, ನಿಜವಾಗ್ಲು ಐ ಆಮ್ ಸಾರಿ. ಕಮ್ ಆನ್, ಒಂದ್ ಚಿಕ್ಕ ಹೋಲ್ ಆಗಿದೆ ಅಷ್ಟೇ ನಿನಗೆ. ಬಾಯಿ ಮುಚ್ಕೊಂಡಿರು. ಮೊದ್ಲಿನಿಂದ ಹೋಗ್ಬೇಕು. ನನ್ನಿಂದ ದೂರ ಇರು, ನಾನು ಹೇಳ್ತಾ ಇದ್ದೀನಿ. ನಾವಿಲ್ಲಿಂದ ಜೀವಂತವಾಗಿ ಹೋಗ್ಬೇಕು. ಓಕೆ ಗೈಸ್. ಬನ್ನಿ ಎಲ್ರು. ಓಕೆ? ಇಲ್ಲ, ಲಾಕ್ ಆಗಿದೆ. ಹೊರಗೋಗಕ್ ದಾರಿ ಇಲ್ಲ. ಏನಿಲ್ಲ, ಸುತ್ತಿಗೆನ ಹುಡುಕು. ಇಲ್ಲೇನು ಕಾಣ್ತಿಲ್ಲ, ಬರೀ ಬೇರ್ಗಳೇ ಇದೆ. ನಿನ್ಗೆ ಏನಾದ್ರೂ ಗೊತ್ತಾಗ್ತಿದ್ಯಾ? ಅಲ್ಲಿ ಯಸ್, ಕೇನ್ ಏನೋ ಹಿಂಟ್ ಕೊಡ್ತಿದ್ದಾರೆ. ಅಲ್ಲಿ ನೋಡಿ. ಇದು ಲಾಕ್ ಆಗಿದೆ. ಇದ್ರೊಳಗೆ ಏನೋ ಇದೆ. ಇದನ್ನು ಹೊಡಿಬೇಕೀಗ. ಅದೇನೋ ಇದೆ ನೋಡಿ. ಖಂಡಿತವಾಗ್ಲೂ ಅದರಲ್ಲಿ ಏನೋ ಇರುತ್ತೆ.
ಸ್ಟಾಪ್ ಮಾಡಬೇಡಿ ಏನೋ ಕೇಳಿಸ್ತಾ ಇದೆ ನನಗೆ. ಏನೋ ಆಗ್ತಾ ಇದೆ ಇಲ್ಲಿ. ಏನೂ ಇಲ್ಲ. ಅಲ್ಲಿ ನೋಡು. ಈ ಕಡೆ ಬಾ. ಎಲ್ಲಿ ಹೋಯ್ತು? ಈ ಮನೆ ನೋಡೋದಕ್ಕೆ ಒಳ್ಳೆ ಅಜ್ಜಿ ಮನೆ ತರ ಇದೆ. ಒಳ್ಳೆ ಟೇಸ್ಟ್ನ ಇನ್ಹೆರಿಟ್ ಮಾಡ್ಕೊಂಡ್ಯಾ ನೀನು. ಸಾಕ್ ಸುಮ್ನಿರೋ. ಆಲ್ರೈಟ್, ಸಾಕು. ನೀವಿಬ್ರು ಸುಮ್ನೆ ಇರ್ತೀರಾ? ನಾವಿದ್ನ ಎಲ್ಲರೂ ಸೇರಿ ವರ್ಕ್ ಮಾಡಿ ಇಲ್ಲಿಂದ ಹೊರಗೆ ಹೋಗೋಣ. ಕಮಾನ್, ಸುತ್ತಮುತ್ತ ನೋಡಿ. ಫೈಂಡ್ ಸಮ್ ಕ್ಲೂಸ್ ಆರ್ ಸಮಥಿಂಗ್. ಅದನ್ನ ನೋಡಿ. ಇಷ್ಟು ಆಬ್ವಿಯಸ್ ಕಾಣಿಸ್ತಿದೆ ಅಲ್ಲ? ಲಾಕ್ ಆಗಿದೆ. ನಮಗೆ ಇನ್ನೊಂದು ಕೀ ಬೇಕು ಅನ್ಸುತ್ತೆ. ವೆಲ್, ಅದು ಚೆನ್ನಾಗಿದೆ ಅನ್ಸುತ್ತೆ. ಇಲ್ಲಿದ್ರೆ ಆಗಲ್ಲ, ನಾವೆಲ್ಲ ಸ್ಪ್ರೆಡ್ ಆಗಬೇಕು. ಈ ಕೆಲಸ ಆಗಲ್ಲ ಅನ್ಕೋತೀನಿ. ನಾನು ಅದನ್ನ ಎತ್ಕೋತೀನಿ. ಎಷ್ಟು ದರಿದ್ರವಾಗಿದೆ ಕ್ಲೌನ್ಸ್. ನಿಜವಾಗ್ಲೂ ಯಾರಿಗೂ ಇಷ್ಟ ಇಲ್ಲ. ನೋಡ್ತೀಯ ಅದು? ಏನು? ಅವ್ನ್ ಕಣ್ ಮೂವ್ ಆಯ್ತು. ವಾಟ್? ಏನು? ಏನಾಗ್ತಿದೆ? ಹಿಡ್ಕೊಂಡ ಕಟ್ಟಾಯ್ತು ನಂದು. ತುಂಬಾ ಪೇನ್ ಆಗ್ತಾ ಇದೆ. ನಾನು ಈಗ್ಲೇ ಮನೆಗೆ ಹೋಗ್ಬೇಕು. ಇದಕ್ಕೆಲ್ಲ ನಾನು ಒಪ್ಕೊಳ್ಳೋದಿಲ್ಲ. ಇವರೆಲ್ಲ ನಮ್ಮನ್ನ ಯಾಮರಿಸ್ತಾ ಇದ್ದಾರೆ. ನನ್ನ ಕೈಲಿ ಇದನ್ನ ಮಾಡೋದಕ್ಕಾಗಲ್ಲ. ಆಟ ಮುಗ್ದಿದ್ದಕ್ಕೆ ಹೊರಗೆ ಬಿಡು ನಮ್ಮನ್ನ. ಗಾಯ್ಸ್, ನಂಗೆ ಗೊತ್ತು ನಾವು ಸ್ಟಕ್ ಆಗಿದೀವಿ ಅಂತೆ, ಆದ್ರೆ ಬೇರೆ ದಾರಿನೇ ಇಲ್ಲ. ಏನು? ಏನದು? ನೀನೇನ್ ಮೆಂಟಲ್ಲ? ಬೇಕಾಗ್ತಾ ಇರೋದಲ್ಲ ಏನಕ್ಕೆ ಮಾಡ್ತಾ ಇದೀಯಾ? ನನ್ ಬೆರಳು ಹೋಗಿರೋದು ನೀನ್ ನೋಡಿಲ್ವಾ? ನಿನಗೂ ಬೆರಳು ಕಟ್ಟಾಗ್ಬೇಕಾ? ಇಲ್ಲ, ನಾನು ಹಾಗೆ ಹೇಳ್ತಿಲ್ಲ. ನಾವ್ ಇಲ್ಲಿಂದ ಫಸ್ಟ್ ಆಚೆ ಹೋಗ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ನಾವು ಎಲ್ಲಿ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡೋದೀಗ? ಹಾಗಾದ್ರೆ ಕೀ ಹುಡ್ಕೋಕ್ ಹೆಲ್ಪ್ ಮಾಡು. ಈ ಕೀ ಇಲ್ದೆ ನಾವು ಹೊರಗೆ ಹೋಗಕ್ಕಾಗಲ್ಲ, ಗೊತ್ತಲ್ಲ? I got it. ನಂಗೆ ಕೀ ಸಿಕ್ತು. ಕೊಡು ಕೊಡು ಕೊಡು. ಇಲ್ಲಿ ಕೊಡು. ಇದು ಇಲ್ಲೇ ಇತ್ತಲ್ಲ. ಏನೂ ಆಗ್ತಿಲ್ಲ. ನನ್ ಕೈಲಿ ನಿಜವಾಗ್ಲೂ ಆಗ್ತಾ ಇಲ್ಲ. ದೇವರೊಳಗೂ ನನ್ ಕೇಳ್ತಾ ಇಲ್ಲ. ಏನೂ ಆಗ್ತಿಲ್ಲ. ಇದ್ಯಾಕೆ ವರ್ಕ್ ಆಗ್ತಿಲ್ಲ? ಕಮಾನ್. ನನ್ ಕೈಲಾಗ್ತಿಲ್ಲ. ನನಗೆ ಹೊರಗೆ ಹೋಗಕ್ ಬಿಟ್ಬಿಟ್ರು. ಕಮಾನ್. ಯಾರಾದ್ರೂ ಹೆಲ್ಪ್ ಮಾಡಿ. ಆ ವರ್ಡ್ಸ್ ವಿಡಿಯೋದಲ್ಲಿ ಕೇನ್ ಹೇಳ್ದಲ್ಲ, ಹೊರಗೆ ಹೋಗ್ಬೇಕು ಅಂದ್ರೆ ಹೇಳ್ಬೇಕು ಅಂತ. ಅದೇನದು? ಅದು ಪ್ರೊಫೆಸರ್ ಕೇನ್. ಕೇನ್ ಏನ್ ಹೇಳ್ದ ಹೇಳು. ಪ್ರೊಫೆಸರ್ ಕೇನ್ ಏನ್ ಹೇಳ್ದ ಹೇಳು. ಪ್ರೊಫೆಸರ್ ಕೇನ್, ಯು ವಿನ್ ಅಗೇನ್. ಪ್ರೊಫೆಸರ್ ಕೇನ್ ಮತ್ತೆ ಗೆದ್ದಿದ್ಯಾ ನೀನು. ಪ್ರೊಫೆಸರ್ ಕೇನ್ ಯು ವಿನ್ ಅಗೇನ್. ಪ್ರೊಫೆಸರ್ ಕೇನ್ ಯು ವಿನ್. ಪ್ರೊಫೆಸರ್ ಕೇನ್ ಯು ವಿನ್. ಕಾಪಾಡಿ. ಶಿಟ್. ಶಿಟ್. ಏನ್ ಮಾಡೋದೀಗ? ಏನಾಗಿದೆ? ಹೆದರ್ಬೇಡ, ಏನಾಗಲ್ಲ. ಹುಷಾರಾಗಿದ್ಯಾ ತಾನೆ? ಓ ಮೈ ಗಾಡ್. ಇವನ್ ಮಾಡ್ಬೋದು ಆದ್ರೆ ನಾನು ಮಾಡ್ತೀನಿ. ರಾಕ್ಸಿ ಬೇಡ, ರಾಕ್ಸಿ ಬೇಡ. ರಾಕ್ಸಿ ಅಲ್ಲಾಡೋದ್ ನಿಲ್ಸು. ರಾಕ್ಸಿ ಗಾಯ ಮಾಡ್ಕೊತಿದ್ಯಾ, ಸತ್ತೋಗ್ತೀಯ ನೀನು. ಇದು ನೀನು ಹೋಗ್ಬೇಡ. ರಾಕ್ಸಿ ಸ್ಟಾಪ್. ರಾಕ್ಸಿ ಪ್ಲೀಸ್ ಸ್ಟಾಪ್. ಅಲ್ಲಾಡ್ಬೇಡ, ಸರಿಯಾಗಿ ನಿಂತ್ಕೋ. ಅಲ್ಲಾಡ್ಬೇಡ ರಾಕ್ಸಿ. ರಾಕ್ಸಿ ರಾಕ್ಸಿ ಸ್ಟಾಪ್. ನನ್ ಬುದ್ಧಿ
ರಾಕ್ಸಿ ಕಳಿಸ್ಬೇಕು. ರಾಕ್ಸಿ ಬೇಡ, ರಾಕ್ಸಿ ವಾಪಸ್ ಬಾ, ರಾಕ್ಸಿ. ಅಲ್ಲ ಬೇಡ, ರಾಕ್ಸಿ ಪ್ಲೀಸ್, ರಾಕ್ಸಿ. ರಾಕ್ಸಿ ಪ್ಲೀಸ್, ರಾಕ್ಸಿ, ರಾಕ್ಸಿ ಹಿಂದೆ ಬಾ, ರಾಕ್ಸಿ ಸ್ಟಾಪ್ ಪ್ಲೀಸ್, ರಾಕ್ಸಿ. ರಾಕ್ಸಿ, ರಾಕ್ಸಿ. ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು. ರಾಕ್ಸಿ, ರಾಕ್ಸಿ, ರಾಕ್ಸಿ. ಏ ಹುಷಾರು. ಬಿಡು ನನ್ನ. ಇಟ್ಸ್ ಓಕೆ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಯಾಕೆ ನಿನಗೆ ಗೊತ್ತಿಲ್ವಾ ವ್ಯಾಲೆಂಟೈನ್? ನೀನು ಏನು ಕೊಟ್ಟರು ಅದು ಸರಿಯಾಗೇ ಇರುತ್ತೆ. ಈಗ ನೀನು ಇಲ್ಲಿಂದ ಮೊದಲು ಹೋಗು. ನಾನು ಬಿಡಲ್ಲ. ಏನೇ ಆದರೂ ಆ ಜಾಗವನ್ನು ನಾನು ಬಿಡಲ್ಲ. ನೀನು ಏನು ಮಾಡಿದ್ರು ಒಳ್ಳೇದು ಮಾಡ್ತೀಯ ಅನ್ಕೊಂಡೆ. ನೀನು ಖೈದಿ ಆಗ್ತೀಯ. ನೋಡು, ಇದೆಲ್ಲ ನಿನಗೆ ಸೂಟ್ ಆಗಲ್ಲ. ಮರ್ಯಾದೆಯಿಂದ ಮಾತಾಡು. ನನ್ನ ಕೋಪ ತಲೆಗೆ ಇರೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗು. ಆ ಜಾಗ ನಂದು ಮುದಿಯಾ, ನಾನು ಅದನ್ನ ಬಿಡಲ್ಲ. ಈ ಶೋ ಅಲ್ಲಿ ನೀನು ತುಂಬಾನೇ ಸ್ಟ್ರಾಂಗ್ ಆಗಿರೋನಾಗಿರ್ಬಹುದು ವ್ಯಾಲೆಂಟೈನ್, ಆದ್ರೆ ಹಾಗಲ್ಲ. ನೀನು ತಪ್ಪು ಲೆಕ್ಕಾಚಾರ ಹಾಕಿ ತಪ್ಪು ಮಾಡ್ತಾ ಇದೆಯಾ, ಸರಿ ಮಾಡ್ಕೋ. ಈಗ ನೀನು ಮರ್ಯಾದೆಯಿಂದ ನನ್ನ ಟೆಂಟ್ ಬಿಟ್ಟು ಹೋಗು, ಇಲ್ಲಾಂದ್ರೆ ನೀನು ನನ್ನ ಕೆಲಸದಿಂದ ತೆಗೆದು ಹಾಕ್ಬೇಕಾಗತ್ತೆ. ನೋ ಫಾದರ್. ನಾವಿಲ್ಲಿಂದ ಆದಷ್ಟು ಬೇಗ ಹೊರಗೆ ಹೋಗಬೇಕು. ನಾವಿಲ್ಲಿಂದ ಹೊರಗೆ ಹೋಗಬೇಕು. ಹಲೋ 911, ವಾಟ್ಸ್ ದ ಎಮರ್ಜೆನ್ಸಿ? ನಮಗೆ ಈಗಲೇ ಒಂದು ಆಂಬ್ಯುಲೆನ್ಸ್ ಬೇಕು. ಯಾವ ಅಡ್ರೆಸ್ ಕಳಿಸ್ಬೇಕು? ನನಗೆ ಗೊತ್ತಿಲ್ಲ ನಾನು ಎಲ್ಲಿರೋದು ಅಂತ. ನೀವು ಎಲ್ಲಿದ್ದೀರಾ ಅಂತ ನಾವೇ ಹುಡುಕ್ ನೋಡ್ತೀವಿ. ಒಂದು ನಿಮಿಷ ಹಾಗೆ ಇರಿ. ಸರಿ. ಏನಾಗ್ತಿದೆ? ನಾವೆಲ್ಲಿದ್ದೀವಿ ಅಂತ ಕಂಡುಹಿಡಿತಾ ಇದ್ದಾರೆ. ಗೊತ್ತಾಗಿದೆ. ನೀವಿರೋ ಜಾಗಕ್ಕೆ ನಾವು ಆಂಬ್ಯುಲೆನ್ಸ್ ಕಳಿಸ್ಕೊಡ್ತೀವಿ. ಸರಿ. ಇನ್ನು 2 ಗಂಟೆಗೆ ಅಲ್ಲಿಗೆ ತಲುಪುತ್ತೆ. ಏನು? ಇದೊಂದು ಎಮರ್ಜೆನ್ಸಿ. ಇಲ್ಲಿ ಯಾರೋ ಸತ್ತು ಹೋಗಿದ್ದಾರೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? 2 ಅವರ್ ಅಂತ? ನೀವು ತುಂಬಾನೇ ದೂರದಲ್ಲಿದ್ದೀರಾ ಸರ್. ನಿಮ್ಮ ಹತ್ರ ಯಾವುದು ಎಮರ್ಜೆನ್ಸಿ ಸರ್ವಿಸಸ್ ಇಲ್ಲ. ಯಾರನ್ನಾದ್ರೂ ಆದಷ್ಟು ಬೇಗ ಕಳಿಸಿ, ಪೊಲೀಸ್ನ ಕಳಿಸಿ ಇಲ್ಲಿ. ನಾವು ಸ್ಕ್ವಾಡ್ ಕಾರ್ನು ಕಳಿಸ್ತೀವಿ ಸರ್. ಏನು? ಯಾರಾದ್ರೂ ಬರ್ಬೇಕಂದ್ರೆ 2 ಗಂಟೆ ಬೇಕಂತೆ ಅವ್ರಿಗೆ. ನಾವು ಕೇನ್ನ ಮತ್ತೆ ಬೇರೆಯವ್ರೆಲ್ಲಾರನ್ನೂ ಹುಡುಕಿ ಏನಾಯ್ತು ಅಂತ ಹೇಳೋಣ. ನಮ್ ಬಗ್ಗೆ ಕೇರ್ ಮಾಡಲ್ಲ. ನಿನ್ಗೆ ಅರ್ಥ ಆಗ್ತಿಲ್ವಾ? ಹಾಗ್ ಮಾತಾಡ್ಬೇಡ. ಯಾರೋ ಸತ್ತಿದಾರೆ ಇಲ್ಲಿ. ಈ ಆಟ ಮಿತಿ ಮೀರ್ತಾ ಇದೆ. ಬಾ ಹೋಗೋಣ. ಈ ದೇಹ ತಗೊಂಡು ಏನ್ ಮಾಡೋದು ನಾವು? ಅವ್ನು ಸತ್ತು ಹೋಗಿದ್ದಾನೆ. ಅವನನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಬೇರೆಯವ್ರನ್ನ ಹುಡುಕಿ ಏನಾಯ್ತು ಅಂತ ಹೇಳಬೇಕು. ಇವನ್ಗೋಸ್ಕರ ಆಮೇಲೆ ಬರೋಣ. ಆ ದುಡ್ಡಿನ ಬಗ್ಗೆ ಏನು? ಅದಕ್ಕೆ ಬೆಂಕಿ ಬಿತ್ತು. ನಾವು ಮನೆಗೆ ಹೋಗ್ಬೇಕು. ನಾನು ಮೊದಲು ಹೋಗ್ಲಾ? ಬೇಗ ಬಾ, ಹೋಗೋಣ. ಬೇಗ ಬಾ. ನಿನ್ ಕೈ ಕೊಡು ನನಗೆ. ಹೋಗೋಣ. ನಾವು ಬೇಗ ಇಲ್ಲಿಂದ ಹೋಗ್ಬೇಕು. ನಿನ್ ಕೈ ಕೊಡು ಬೇಗ. ನಾವಿಲ್ಲಿಂದ ಹೋಗ್ಬೇಕು. ನಿನ್ ಕೈಲಾಗುತ್ತೆ. ನಿನ್ ಕೈಲಾಗುತ್ತೆ. ನಿನ್ ಕೈ ಕೊಡು ಅಂದೆ.
ಏನಿದೆ, ಹೋಗೋಣ. ಬ್ರೇಕ್ ಬೇಡ. ಐ ಆಮ್ ಸಾರಿ. ಬಾ ಹೋಗೋಣ. ಬಾ ಬೇಗ. ಅದನ್ನ ಸರಿಯಾಗಿ ಟೈಮ್ ಮಾಡು. ಬಾ ಬೇಗ. ಸರಿ ಬಾ, ಬಂದ್ಬಿಟ್ಟೆ. ಬಾ. ಎಜ್ನ ಸಾಯಿಸ್ಬಿಟ್ರು. ಬೇರೆ ಎಲ್ರು ಸತ್ತೋಗಿದ್ದಾರೆ. ಇದೇನಾದ್ರೂ ತಮಾಷೆನಾ? ಜೋಕ. ನಾವ್ ತಮಾಷೆ ಮಾಡ್ತಿಲ್ಲ, ಎಲ್ರೂ ಸತ್ ಹೋಗಿದ್ದಾರೆ. ರಾಕ್ಸಿ ವೈರ್ಗಳಿಂದ ಸತ್ತೋಗಿದ್ದಾಳೆ. ಮತ್ತೊಬ್ಬ ಬಿಲ್ಲಿನ ಸಾಯಿಸ್ತಾ. ಮತ್ತೇನಂದ್ರೆ ನಾನು ಈಗಲೇ ಆಂಬ್ಯುಲೆನ್ಸ್ ಫೋನ್ ಮಾಡಿದೆ. ಅವ್ರು ಬರಕ್ಕೆ ಇನ್ನೂ 2 ಅವರ್ ಆಗುತ್ತಂತೆ. ಜೀಸಸ್ ಕ್ರೈಸ್ಟ್, ಏನ್ ಮಾಡೋದು ನಾವಿವಾಗ? ನಾವೆಲ್ಲ ಸತ್ತು ಹೋಗ್ತೇವೆ. ನಾವು ಸಾಯೋದಿಲ್ಲ. ನೋ ನೋ, ಇಟ್ಸ್ ಓಕೆ. ನಾವೆಲ್ಲರೂ ಜೊತೆಲಿರೋಣ. ಓಕೆ, ನಾವಿಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗಿ ನಮ್ ಜೀವನ ಮತ್ತೆ ಖುಷಿಯಾಗಿ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಫಸ್ಟ್ ಇಲ್ಲಿಂದ ಹೊರಗೆ ಹೋಗೋದು ನೋಡೋಣ. ಓಕೆ, ಬನ್ನಿ ಎಲ್ಲರೂ ಹೋಗೋಣ. ನಡಿ. Come on. ನಮ್ಮನ್ನ ಆಚೆ ಬಿಡಿ. ಇರು, ನಾನ್ ಸಹಾಯ ಮಾಡ್ತೀನಿ. ಓಪನ್ ಆಗ್ತಿಲ್ಲ. ಹೇಗ್ ಮಾಡ್ತೀಯ ನೀನ್ ಅದನ್ನ? ನನ್ನ ಪಾಕೆಟ್ ನೈಫ್ ಇಂದ. ಆಗುತ್ತಾ ಅದು? ಹೌದು. ಆ ಕೈಯಲ್ಲೇನು? ಉಪಯೋಗ ಇಲ್ಲ. ನೋಡ್ತಾ ನಿಂತ್ಕೊಂಡ್ರೆ ಏನೂ ಆಗಲ್ಲ. ಬಾಯಲ್ಲಿ ಹೆಲ್ಪ್ ಮಾಡು. ಹೇ, ಅದಲ್ಲಿ ಮುಂಚೆ ಇತ್ತಾ? ಇಲ್ಲ. ನಾನ್ ಒಳಗ್ ಹೋಗ್ತಾ ಇಲ್ಲ. ಗಾಯ್ಸ್, ಓ ಎಸ್, ಇಲ್ಲಿಂದ ಹೋಗೋಣ. ಹೋಗೋಣ, ಬನ್ನಿ ಹೋಗೋಣ. ಬೇಗ ಬೇಗ ಬೇಗ. ಇದೆಂತ ಜಾಗಕ್ಕೆ ಬಂದ್ವಿ? ಇಲ್ಲಿ ಎಲ್ಲರೂ ಪ್ರಯತ್ನ ಮಾಡೋದಕ್ಕೆ ಬರ್ತಾರೆ, ಎಲ್ಲರೂ ಟ್ರೈ ಮಾಡ್ತಾರೆ, ಆದ್ರೆ ಒಬ್ರು ಮಾತ್ರ ಗೆದ್ದು ಹೋಗ್ತಾರೆ. ಈ ನರಕ ಪ್ರಯಾಣನ ಮುಗಿಸ್ಬಿಟ್ಟು ಹೊರಗಡೆ. ಓ ಫಕ್ ದಟ್. ಹೋಗೋಣ ಬನ್ನಿ. God damn it, Kane. ಈ ದಾರಿ ನಾವೆಲ್ಲೂ ಹೋಗಲ್ಲ ಅನ್ಸುತ್ತೆ. ನಾವು ಮುಂದೆ ಹೋಗ್ತಾ ಇರ್ಬೇಕು. ಆ ಶಬ್ದ ಏನದು? ನನಗೆ ಗೊತ್ತಾಗ್ತಿಲ್ಲ, ಆದರೆ ಅದು ಒಳ್ಳೇದಲ್ಲ. ಐ ಥಿಂಕ್ ಅವ್ನು ನಮ್ಮನ್ನ ಹೆಲ್ಪ್ ಮಾಡಬೇಕು ಅಂತಿದ್ದಾನೆ. ಅದನ್ನ ತಗೊಂಬನ್ನಿ. Oh my God. ಏನದು? ಇದು ಬರೀ ವಾಟರ್, ನನಗೇನಾಗಿಲ್ಲ.
ಬಾ ನೀನು ಕೂಡ. ನಾವಿಲ್ಲಿಂದ ಹೋಗ್ಬೇಕು. ಅಲ್ಲಿರೋದು ಏನದು? ಕೇನ್, ಹೌದು, ನಾನೇ ಕೇನ್. ಬೇರೆಯವರ ಫ್ಲಶಿಂದ ನಾನು ಜೀವನ ಮಾಡ್ತೀನಿ. ನನಗೆ ಈ ಥರ ಇರೋದಕ್ಕೆ ನಾವಿಲ್ಲಿಂದ ಹೊರಗೆ ಹೋಗ್ತಿದ್ದೀವಿ ಸೈಕೋ. ಅದು ನಾನು ನಿನಗೆ ಹೇಳಬೇಕು, ನೀನು ನನಗೆ ಹೇಳಬಾರ್ದು. ನೀವಿಬ್ರೂ ತುಂಬ ದೂರದಿಂದ ನನ್ನ ಹತ್ರ ಬಂದಿದ್ದೀರಾ. ಯಾಕೆ? ನೀನು ಯಾಕೆ ಹೀಗೆ ಮಾಡಿದೆ? ಇದು ಮ್ಯಾಗ್ನಿಫಿಸೆಂಟ್ ಥಿಯೇಟರ್ಗೋಸ್ಕರ ಈ ಪೇನ್ ಮತ್ತೆ ಬ್ಲಡ್. ಟ್ರೇಸಿ ಇಲ್ಲಿ ನೋಡು ಮರಿ, ನಾನೊಬ್ಬ ಬೇಟೆಗಾರ. ನನಗೆ ಫ್ಲೆಶ್ ತುಂಬ ಇಷ್ಟ, ಅದರಲ್ಲೂ ಮನುಷ್ಯರ ಬಿಸಿ ರಕ್ತ ತುಂಬ ಇಷ್ಟ. ಈಗ 1, 2, 3 ನಿನ್ನ ಟೀತ್ ಮತ್ತೆ ಡ್ರೆಸ್ ಇಷ್ಟ ಆಗಿದೆ. ನೀನೊಬ್ಬ ಹುಚ್ಚ. ನಾನು ಕೆಟ್ಟವನಲ್ಲ, ನನ್ನ ಮೆದುಳು ಅದು ತುಂಬ ಶಾರ್ಪ್ ಆಗಿರುತ್ತೆ. ನಾನು ಇನ್ಸೈನ್ ಅಂತ ಹೇಳೋದಾದ್ರೆ, ಹಾಗಾದ್ರೆ ನೀವು ತುಂಬ ವೀಕ್ ಅಂತ ಹೇಳ್ಬೋದು. ಹೆದರ ಪೊಕ್ಕಲ್ರು, ಏನಕ್ಕೂ ಪ್ರಯೋಜನ ಇಲ್ದವರು. ನಿಮ್ಮ ನೋಡ್ತಾ ಇದ್ರೆ ನಗು ಬರುತ್ತೆ. ನೀವು ದೇವರ ಹತ್ರ, ರಾಕ್ಷಸರ ಹತ್ರ ತಪ್ಪಿಸ್ಕೋಬಹುದು, ಆದರೆ ಖಂಡಿತ ನನ್ನ ಹತ್ರ ಮಾತ್ರ ಆಗಲ್ತಿಲ್ಲ. ಇದು ನನಗೆ ತುಂಬ ಇಷ್ಟ ಆಗಿರೋ ಆಟ. ನಾನು ಅನ್ಕೊಂಡಿರ್ಲಿಲ್ಲ ನೀನೇ ಇಲ್ಲಿಗೆ ಬರ್ತೀಯಾ ಅಂತ. ಈ ಪ್ರಪಂಚದಲ್ಲಿ ಕೆಲವು ವಿಷಯ ಅರ್ಥ ಆಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಅವಶ್ಯಕತೆ. ನನ್ನ ಅವಶ್ಯಕತೆ ಇದೇನೆ, ಈ ಪ್ರಪಂಚಕ್ಕೆ ವಾಪಸ್ ಕೊಡಬೇಕು, ತುಂಬಾನೇ ಕೊಡಬೇಕು. ಅವ್ರನ್ನ ಕೊಲ್ಲಕ್ಕೆ ನಿಂಗೆ ಯಾವುದೇ ಹಕ್ಕಿರ್ಲಿಲ್ಲ. ನಿಜಾನೇ, ಅವರೆಲ್ಲ ಸತ್ತೋದ್ರು. ನೋವನುಭವಿಸಿ, ತುಂಬ ನೋವನುಭವಿಸಿ. ಬ್ಯೂಟಿಫುಲ್ ಆಗಿರೋ ಸಹಜ ಸಾವು ನಿಮಗೆ ಸಿಗೋದಿಲ್ಲ. ಈ ಥರವಾಗಿ ನಮ್ಮ ರಕ್ತವನ್ನು ನೋಡುವಂಥ ಸೌಭಾಗ್ಯ ಎಲ್ಲರಿಗೂ ಇರೋದಿಲ್ಲ. ಇಲ್ಲಿ ನೋಡು ಮರಿ, ಈ ಪ್ರಪಂಚದಲ್ಲಿ ಸಾವನ್ನೋದು ಒಂದೇ ನಿಜವಾದ ದೇವರು. ಆದರೆ ನಾನು ಆ ಸಾವನ್ನ ನನ್ನ ಹತ್ರಕ್ಕೆ ಸುಳಿದಿರೋ ಹಾಗೆ ನೋಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇರೋದು ನನಗೆ ಇಷ್ಟ ಆಗಿದ್ದನ್ನ ಮಾತ್ರ. ಒಬ್ಬ ನೀನು, ಇನ್ನೊಬ್ಳು ಅವಳು. ನಿಮಗೂ ಟೈಮ್ ಬರುತ್ತೆ. ನಿಮ್ಮ ಒಂದು ಸಾವು ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ತುಂಬ ಮುಖ್ಯವಾಗಿರೋ ಸಾವಾಗಿರುತ್ತೆ. ನಿಮ್ಮ ನೋವು, ನಿಮ್ಮ ಒದ್ದಾಟ, ನಿಮ್ಮ ಸ್ಯಾಕ್ರಿಫೈಸ್, ನಿಮ್ಮ ಎನ್ಮೋಟಾಲಿಟಿ ಎಲ್ಲನೂ ನನ್ನ ಪಕ್ಕದಲ್ಲೇ ಇದೆ. ಲೆಗೆಸಿ ನಂದು.
ನಮ್ಮ ಲೆಗಸಿನ ಎಲ್ಲ ಜನಗಳಿಗೂ ವಾಪಸ್ ಕೊಡ್ಬೇಕು ಅಂತಿದ್ದೀನಿ. ಇಲ್ಲ, ನಿನ್ ಲೆಗಸಿನ ಭಾಗ ನಾನು ಆಗೋದಿಲ್ಲ. ನನ್ನಲ್ಲಿಂದ ಹೊರಗೆ ಬಿಡ್ಲಿಲ್ಲ ಅಂದ್ರೆ ನೀನು ನಿನ್ನ ಒಂದು ಮೀನ್ ತರ ಕತ್ತರಿಸಿ ಸಾಕ್ಬಿಡ್ತೀನಿ. ಸಾಕು, ಬಾಯಿ ಮುಚ್ಚು. ಮೀನ್ ತರ ನನ್ನನ್ನು ಕಟ್ ಮಾಡ್ತೀಯಾ? ಇದನ್ನೇನಾದ್ರೂ ಶೋ ಅಂತ ನಾವು ನೋಡ್ಸಿದ್ರೆ ಜನಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಈ ತರ ಎಲ್ಲ ಶೋನಲ್ಲಿ ಮಾತಾಡೋ ನನ್ನ ಹತ್ರ ಬೇಡ. ನೀನೊಬ್ಬ ಮನುಷ್ಯ, ನಿನಗೆ ಫ್ಯಾನ್ಸ್ ಬೇರೆ. ನನಗೆ ಫ್ಯಾನ್ಸ್ ಇಲ್ದಿರೋದ್ರಿಂದ ಈ ತರ ಆಗ್ತಾ ಇರೋದು. ನಿಮ್ಮನ್ನೆಲ್ಲ ಕೊಲ್ಲೋದಕ್ಕೆ ಕಾರಣ ಬೇಕಾಗಿಲ್ಲ, ಮತ್ತೆ ನಿಮ್ಮಿಂದ ಯೂಸೂ ಇಲ್ಲ. ನಾನು ನಿಮ್ಮನ್ನೆಲ್ಲ ಬುದ್ಧಿವಂತಿಕೆಯಿಂದ ಲಿಸ್ಟ್ ತಗೊಂಡೆ. ನೀವು ಮಾಡೋದು ಸರಿನೂ ಇಲ್ಲ, ಮತ್ತೆ ನಿಮ್ಗೆ ಯೋಗ್ಯತೆನೂ ಇಲ್ಲ. ಆದ್ರೂ ನಿಮ್ಗೆ ಫ್ಯಾನ್ಸ್ ಇದ್ದಾರೆ ಅಂತ ವಿಚಿತ್ರ. ಇದನ್ನೆಲ್ಲ ಯಾರೋ ಇಲ್ಲಿಗೆ ತಗೊಂಡು ಬಂದಿದ್ದು. ನೀವೆಲ್ಲ ರೋದಿಸಿ ಸಾಯ್ಬೇಕಣ್ರು. ಮನುಷ್ಯರ ಮನಸ್ಸಿದೆಯಲ್ಲ, ಅದು ನಿಯತ್ತಿಲ್ದೇ ಇರುವಂಥದ್ದು. ಏನದು? ಏನದು? ಓಡು ಟ್ರೇಸಿ, ಇಲ್ಲಿಂದ ಓಡು. ಓಡು ಟ್ರೇಸಿ. ಆಲ್ ರೈಟ್, ಇದು ಶೋ ಟೈಮ್. ಸ್ಪೀಚ್ ಟೈಮ್ ಮುಗಿತು. ಇಬ್ರು ಎಲ್ಲಿ ಹೋಗ್ಬಿಟ್ರೆ? ಎಲ್ಲಿದ್ದೀರ ಪುಟಾಣಿಗಳೇ? ಎಲ್ಲಿದ್ರು ಬೇಗ ಬಂದ್ಬಿಡಿ. ಆ ಹುಚ್ಚ ನನ್ನ ಮಗ ಇನ್ನೂ ಇಲ್ಲೇ ಇದ್ದಾನೆ. ಟ್ರೇಸಿ ಇರು. ಈ ಸ್ಮೆಲ್ ಅದ್ಭುತವಾಗಿದೆ. ಎಲ್ಲಿ ಹೋದ್ರು ನನ್ನ ಬೇಕೀಸ್ಗಳು? ಅವನ ಕರ್ಕೊಂಡ್ಬಂದು ಸಾಯಿಸ್ಬೇಡಣ ನಾವು. ಒಂದೇ ದಾರಿ ಇರೋದು. ನೀವಿಬ್ರು ನನಗಿಂತ ಟ್ಯಾಲೆಂಟೆಡ್. ನನ್ನ ಹತ್ರನೇ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದೀರಾ. ಬೇಡ ಕಣೋ. ನಾವಿಬ್ರಿದ್ದೀವಿ, ಅವನು ಒಬ್ಬನಿದ್ದಾನೆ. ಹೇಗಾದ್ರೂ ಮಾಡಿ ಅವನ ಸಾಯಿಸ್ಲೇಬೇಕು ನಾವು. ಬೇರೆ ಎಲ್ಲ ಆಮೇಲೆ ನೋಡ್ಕೊಳ್ಬೋದು. ಟ್ರಸ್ಟ್ ಮೀ. ಈಗ ಮತ್ತೆ ಇದೇನೇ ನಿರ್ಧಾರ? ಸರಿ ನೋಡು ಮರಿ, ಇಲ್ಲಿ ನಿನಗೊಂದು ವಿಷಯ ಗೊತ್ತಾ? ಮನುಷ್ಯರ ತಲೆಯಲ್ಲಿ 8 ಪೌಂಡ್ ವೇಸ್ಟ್ ಇರುತ್ತೆ. ಚುಚ್ಚಿ ಆಟ ಆಡ್ರೋ. ನನ್ನ ಚೇಸಿ ಡಾರ್ಲಿಂಗ್, ಎಲ್ಲಿ ಹೋಗ್ತಾ ಇದೀಯಾ? ನನ್ನ ಕೊನೆ ಹಂದಿ ಮರಿ ನೀನೆ. ಬಾಗಿಲು ತೆಗೀರಿ.
ಇಲ್ಲಿದ್ಯಾ ನೀನು? ಮೈ ಡಿಯರ್ ಫೈನಲ್ ಗರ್ಲ್, ತುಂಬಾನೇ ಪರ್ಫೆಕ್ಟ್ ಆಗಿದೆಯಾ ನೀನು ಫೈನಲ್ಗೆ. ನೀನೇ ನನ್ನ ಸ್ವೀಟ್ನೆಸ್. ತುಂಬ ಸುಂದರವಾಗಿದೆಯಾ. ನಿನ್ನ ನೋಡಿ ತುಂಬ ಖುಷಿ ಆಯಿತು. ನನ್ನಿಂದ ಏನ್ ಬೇಕು ನಿನಗೆ? ನಿನ್ನಿಂದ ನನಗೆ ಏನು ಸಿಗುತ್ತೆ ಅಂತ ಹೇಳು. ಇಲ್ಲ 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 ಇಲ್ಲ, ಶೋ ಡೌನಲ್ಲೇ ನೀವು ಇದನ್ನೆಲ್ಲ ಆಟಾಡಿ ಮುಗಿಸ್ಬಿಟ್ಟಿದ್ದೀವಿ. ಇದು 4ನೇ ಆಕ್ಟು, ಅದು 2ನೇ ಆಕ್ಟು. ಸರಿ ಸರಿ ಸರಿ, ಇರೋ 1 ನಿಮಿಷ, ನೀನು ರಿಫ್ರೆಶ್ ಆಗು. ನಾವೀಗ ಮೊನೋಲಾಗಿಂಗ್ ಮಾನ್ಸ್ಟರ್ ಜೊತೆ ಆಟ ಆಡ್ತಾ ಇದ್ದೀವಿ. ಅದು ತುಂಬಾ ಚೆನ್ನಾಗಿರುತ್ತೆ, ಓಕೆನಾ? ಮತ್ತೆ ನಿನ್ನ ಕ್ವಶನ್ಗೆ ನಾನು ತುಂಬಾ ಒಳ್ಳೆ ರೀತಿಯಲ್ಲಿ ಆನ್ಸರ್ ಮಾಡ್ತೇನೆ. ಒಂದು ರೀತಿ ಇಂಟರ್ವ್ಯೂ ಥರ. ಈ ನನ್ನ ಮನೇಲಿ ನೀನು ಯಾವ ಕಡೆ ಬೇಕಾದರೂ ಓಡೋಗು, ಟ್ರೈ ಮಾಡು. ನನ್ನ ಜೊತೆ ಎಷ್ಟೊತ್ತು ಬೇಕಾದರೂ ಕಣ್ಣ ಮುಚ್ಚಲೆ ಆಟ ಆಡು. ಆದರೆ ಅದನ್ನು ಆಟ ಆಡೋದಕ್ಕೆ ನಿನಗೆ ಟೈಮ್ ಇದೆಯಾ ಅನ್ನೋದೇ ನನಗೆ ಗೊತ್ತಿಲ್ಲ. ನೀನು ನೋಡೋಕೆ ಬಿಟ್ಟು ನೋಡ್ಬೇಕಾ? ಇದನ್ನೆಲ್ಲ ಮಾಡು ಅಂತ ಹೇಳೋದಕ್ಕೆ ನನಗೆ ಮನಸ್ಸಿದೆ, ಆದರೆ ಈಗ ಅದಕ್ಕೆ ನನಗೆ ಟೈಮೇ ಇಲ್ಲ ಕಂದ. ನನಗೆ ಮೂಳೆ, ಕಂಡ, ರಕ್ತ, ನನಗೆ ಎಲ್ಲ ಬೇಕು. ನಿನ್ನ ಮಾಂಸ ಬೇಕು. ಆಲ್ ರೈಟ್, ಓಡು ಓಡು. ನಿನ್ ಕೈಲಿ ಏನ್ ಸಾಧ್ಯನೋ ಅದು. ನಿನ್ ಕೈಲಾದ್ರೆ ತಪ್ಪಿಸ್ಕೋ. ಎಷ್ಟೊತ್ತರೆಗೂ ತಪ್ಪಿಸ್ಕೋತೀಯ ನೋಡ್ತೀನಿ. ಇದು ಫೈನಲ್ ಟಾಸ್. ಈ ಫೈನಲ್ ಟಾಸ್ ತುಂಬಾ ಅದ್ಭುತವಾಗಿರುತ್ತೆ. ಇದಂತೂ ತುಂಬಾನೇ ಯಶಸ್ಸಾಗತ್ತೆ. ಈ ಲೈಫ್ ಅನ್ನೋದೇ ಪೇನ್ಫುಲ್ ಅಂತ ನಿನಗೆ ಗೊತ್ತು ತಾನೆ? ಈ ಗೇಮ್ನ ನಾವು ಏನಂತ ಹೆಸರಿಡೋಣ? ಏನಾದ್ರೂ ಒಂದು ಒಳ್ಳೆ ಹೆಸರಿಡೋಣವಾ? ಪೇನ್ ಫಾರ್ ಲೈಫ್. ನೀನು ಹೇಗೆ ಈ ಗೇಮ್ನ ಆಟ ಆಡಬೇಕು ಅಂತ ನಾನು ಹೇಳ್ಕೊಡ್ತೇನೆ. ಆದ್ರೆ ಕಲ್ತ್ಕೊಳ್ಳೋದಕ್ಕಿಂತ ಮುಂಚೆ ಆಟ ಆಡಿದಂತಹ ಮೊದಲನೇವಳು ನೀನೇನೆ. ಬಾ ಮರಿ, ನಾವಿಬ್ರು ಈ ಗೇಮ್ನ ಆಟ ಆಡೋಣ. ಮುಂದಿನ ಕಂಟೆಸ್ಟೆಂಟ್ ನೀನೆ, ಅದು ಫೈನಲ್ ಕಂಟೆಸ್ಟೆಂಟ್. ಬಾ, ಇಬ್ರು ಆಟ ಆಡೋಣ. ಆಮೇಲೆ ಒಂದ್ ವಿಷಯ, ಇದರಲ್ಲಿ ಒಂದು ಮ್ಯಾಜಿಕ್ ಬಟನ್ ಇದೆ. ಅದು ಏನ್ ಮಾಡುತ್ತೆ ಅಂತ ಗೊತ್ತಾ? ಆ ಮ್ಯಾಜಿಕ್ ಬಟನ್ ಏನ್ ಮಾಡುತ್ತೆ ಅಂತ ನಾನೀಗ ನಿಮ್ಮೆಲ್ರಿಗೂ ಹೇಳ್ತೀನಿ. ಮ್ಯಾಜಿಕ್ ಬಟನ್ ಏನ್ ಮಾಡುತ್ತೆ? ಫೈನಲ್ ಹುಡುಗಿಗೆ ಹೊರಗಡೆ ಹೋಗೋದಕ್ಕೆ ಕೀ ಕೊಡೋಂತ ಅವಕಾಶ ಕೂಡ ಇದರಲ್ಲಿ ಇರುತ್ತೆ. ಅವಳಿಗೆ ನಂಬಿಕೆನೂ ಇರುತ್ತೆ. ಆದ್ರೆ ಅದರಿಂದ ಅವಳು ಹೊರಗಡೆ ಹೋಗ್ತಾಳ ಅನ್ನೋದೇ ಇಲ್ಲಿ ಟ್ವಿಸ್ಟ್. ಫ್ರಂಟ್ ಡೋರು, ಅದಕ್ಕೆ ಕೀ, ಮತ್ತೆ ನಿನಗೆ ಫ್ರೀಡಮ್ ಎಲ್ಲಾನು ಸಿಗುತ್ತೆ. ಬೋರ್ ಹೊಡೆಯೋದಿಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಡೋಣವಾ? ಕೇಳೋದಕ್ಕೆ ಅಮೇಜಿಂಗ್ ಆಗಿದೆ ಅಲ್ಲ? ಈಗ ಆಟ ಆಡೇ ಬಿಡೋಣ. ಲೈಫಲ್ಲಿ ಇದು ತುಂಬಾ ಮುಖ್ಯವಾಗಿರೋ ಅವಕಾಶ. ಒಂದ್ ವಿಷಯ ಮರಿಬೇಡ, ಆ ಒಂದು ವಿಷಯ ತುಂಬಾನೇ ಮುಖ್ಯ. ಸರ್ವೈವ್ ಆಗೋದು, ಅದು ಪೇನ್ ಜೊತೆಲಿ. ನನ್ನಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದೆ ತಾನೆ? ಇಲ್ಲ, ಇನ್ನು ನನ್ನಿಂದ ಆಗಲ್ಲ. ಈಗಲೇ ಮುಗಿಸ್ಬಿಡ್ತೀನಿ. ಇಲ್ಲ, ನೀನ್ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನೀನ್ ಮಾಡಿದ್ದು ಸರಿ ಇಲ್ಲ. ಪೇಗೆ ಪೇಗೆ ಹಂದಿ ಮರಿ. ಬಾಯ್ಲಿ, ನನ್ನ ಫೈನಲ್ ಗರ್ಲ್, ಎಲ್ಲಿ ಹೋಗ್ತಾ ಇದೀಯಾ? ನಾವು ಆಟನ ಮುಗಿಸಿಲ್ಲ. ಇದು ನಮ್ಮ ಶೋನಲ್ಲಿ ಇಲ್ದಿರೋಂತಹ ರೂಲ್ಸು. ನೀನು ಈ ರೀತಿ ತಪ್ಪಿಸ್ಕೊಂಡು ಹೋಗೋ ತಪ್ಪು. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋದಿಲ್ಲ ನಾನು. ಏನು? What's your name? ಟ್ರೇಸಿ, ಎಲ್ಲಿಂದ ಹೋಗೋಣ? Call him immediately. 1872458. ನೋ, ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಅವನಲ್ಲಿದ್ದಾನೆ, ಬರ್ತಾ ಇದ್ದಾನೆ. ನಮ್ಮ ಜೊತೆ ಬನ್ನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಬನ್ನಿ, ಇಲ್ಲಿಂದ ಹೋಗೋಣ. ಎಲ್ಲವೂ ಒಂದು ಮುಕ್ತಾಯಕ್ಕೆ ಬರಬೇಕು. Freeze! Hands up and drop your weapon. ಫ್ರೀಸ್! ಕೈ ಮೇಲೆತ್ತು ಮಂಡಿಗಾಲಲ್ಲಿ ನಿಂತ್ಕೋಬೇಕಾ? ಆಗಲ್ಲ, ಹೋಗ. ನಾನು ಹೇಳಿದ್ದು ಫ್ರೀಸ್. ಜೆಂಟ್ಲ್ಮನ್, ಆ ರೀತಿ ಎಲ್ಲ ನನ್ನ ಕೈಲಿ ಮಾಡಕ್ಕಾಗಲ್ಲ. ಈ ಹೆಲ್ಪ್ ಗಿಲ್ಪ್ ಎಲ್ಲ ಕೇಳಕ್ಕೂ ಆಗಲ್ಲ. ಸ್ಟಾಪ್. ಆಗಲ್ಲ, ಸಾಧ್ಯನೂ ಇಲ್ಲ. ನಾನು ನಿನಗೆ ಮತ್ತೆ ವಾರ್ ಮಾಡ್ತಾ ಇದ್ದೀನಿ. ವೆಪನ್ಸ್ ಕೆಳಗಡೆ ಡ್ರಾಪ್ ಮಾಡು, ಹ್ಯಾಂಡ್ಸ್ ಅಪ್ ಮಾಡು. ನನ್ನ ಮಾತು ಕೇಳು, ಇಲ್ಲಾಂದ್ರೆ ನಿನ್ಗೆ ಅಪಾಯ. ಎಷ್ಟು ಧೈರ್ಯ ನಿನ್ಗೆ? ಇಷ್ಟು ಹೇಳ್ತು ನನ್ನನ್ನು ಸುಟ್ಟಿದ್ಯಾ? ಮತ್ತೆ ನನ್ನ ಹತ್ರನೇ ಆಟ ಆಡ್ತಾ ಇದ್ಯಾ? ನಿಲ್ಸು ಅಂತ ಹೇಳಿದ್ ನಾನು. ಅವಳು ತಪ್ಪಿಸ್ಕೊಳಕ್ಕಾಗಲ್ಲ. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಅವಳನ್ನ ಕಾಪಾಡಕ್ ಬಂದಿರೋ ನಿಮ್ಮನ್ನು ಕೂಡ ಕೊಂದ್ಬಿಡ್ತೀನಿ. ಜನಗಳ ಮುಂದೆ ಸೋಲಕ್ ಇಷ್ಟ ಇಲ್ಲ. ನನ್ಗಾಗಲ್ಲ. ವೆಪನ್ ಡ್ರಾಪ್ ಮಾಡು, ಇಲ್ಲಾಂದ್ರೆ ಫೈರ್ ಮಾಡ್ತೀನಿ.
ಮ್ಯಾಜಿಕ್ ಅನ್ನೋದು ಒಂದು ಸ್ಯಾಕ್ರಿಫೈಸ್. ಆ ಮನುಷ್ಯ ನನ್ನ ಮಾಡಕ್ ನೋಡ್ದ. ನೋಡು, ನಮ್ಮ ಮನೆ ಪೂರ್ತಿ ಇಲ್ಲಿ ಶವಗಳೇ ಇರೋದು. ಇದು ಹೇಗಾಯ್ತಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಂದೆ ಈಗ. ಎಸ್, ಹೌದು. ಯಾ, ಇದನ್ನ ಚೆಕ್ ಮಾಡಿ. ಹಾ, ನಿನ್ ಸ್ಟೋರಿ ಚೆಕ್ ಮಾಡಾಯ್ತು. ನೀನ್ ಹೇಳಿರೋ ಪ್ರಕಾರ ಆ ಮನೇಲಿ ಎಲ್ಲನೂ ನಡೆದಾಗಿದೆ. ನೀನೀಗ ಆಚೆ ಹೋಗ್ಬೋದು. ಥ್ಯಾಂಕ್ಸ್. ಹೇ, ನನ್ನನ್ನು ಕ್ಷಮಿಸ್ಬಿಡು. ಇಟ್ಸ್ ಓಕೆ. ನಿಮ್ ಕರ್ತವ್ಯ ಮಾಡ್ತಿದ್ದೀರಾ. ವೆಲ್, ಅಟ್ಲೀಸ್ಟ್ ಇಂಥ ಸಮಸ್ಯೆಯಿಂದ ಹೊರಗಡೆ ಬಂದ್ಮೇಲೆ ನೀನು ಕಂಫರ್ಟ್ ಝೋನ್ ಅಂತೂ ಕೊಡ್ಲೇಬೇಕಲ್ವಾ ನಾವು? ನಿನ್ನ ಡ್ಯಾಡಿಯಿಂದ ಈ ಥರ ಆಗಬಾರ್ದಿತ್ತು. ತುಂಬ ವರ್ಷದಿಂದ ಈ ಥರದೊಂದು ಸಮಸ್ಯೆ ಆಗಿತ್ತು. ಹೇಗೋ ನಿಮ್ಮ ತಂದೆಯವ್ರಿಗೆ ಈ ಥರ ಮಾಡಿದಾರಲ್ಲ, ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಮಾನ್ಸ್ಟರ್. ಸರಿ, ಆಗ್ಲಿ, ನೀನು ಹೊರಡು. ಕ್ಯಾನ್ ಐ ಆಫೀಸರ್? ನೀನು ಇದನ್ನ ಪೇನ್ ಜೊತೆಲಿ ಮಾಡಬೇಕು. ಆಗ್ಲೇ ನಿಜವಾದ ಮ್ಯಾಜಿಕ್ನ ನಿನ್ನ ಕೈಲಿ ಕಳ್ತ್ಕೊಳ್ಳೋಕ್ಕಾಗೋದು. ಪೇಯ್ನ ಅರ್ಥ ಮಾಡ್ಕೊಂಡ್ರೆ ಮ್ಯಾಜಿಕ್ನ ಅರ್ಥ ಮಾಡ್ಕೋತೀಯ. ಈ ಮ್ಯಾಜಿಕ್ ಅನ್ನೋದು ಸ್ಯಾಕ್ರಿಫೈಸ್. ಆಲ್ಮೋಸ್ಟ್ ಎಲ್ಲನೂ ಪರ್ಫೆಕ್ಟ್ ಆಗಿ ಆಗೋಯ್ತು. ಇಲ್ಲಿ ಒಂದೊಂದು ವಿಷಯನೂ ಒಂದೊಂದು ಕಾರಣಕ್ಕೆ ನಡೆಯುತ್ತೆ, ಆದರೆ ಮ್ಯಾಜಿಕ್ ಮಾತ್ರ ಸ್ಯಾಕ್ರಿಫೈಸ್ಗೋಸ್ಕರ ಆಗುತ್ತೆ. ಚಿಂತೆ ಮಾಡ್ಬಿಡಿ ಅಪ್ಪ, ನೀವು ಆದಷ್ಟು ಬೇಗ ಆಚೆ ಬರ್ತೀರಾ. ತಪ್ಪಾದ ದಾರಿಲಿ ಹೋಗುವಂಥ ಒಂದು ಕಲೆ ತುಂಬ ವಿಚಿತ್ರವಾಗಿರುತ್ತೆ. ಆಗಲೇ ಆಡಿಯನ್ಸ್ನ ಅಟೆನ್ಷನ್ ಸಿಗೋದು ನಮಗೆ. ನಿನ್ನ ಡೈರೆಕ್ಷನ್ಗೆ ಅವ್ರನ್ನ ಕರ್ಕೊಂಡು ಹೋಗು, ಅವರನ್ನು ಕರ್ಕೊಂಡು ಹೋಗಿ ಡಿಸ್ಟ್ರ್ಯಾಕ್ಟ್ ಮಾಡು. ಆಗಲೇ ಎಲ್ಲ ಸರಿಯಾಗಿರುತ್ತೆ. ನಾವು ಪ್ಲಾನ್ ಮಾಡ್ದ ಹಾಗೆ ಎಲ್ಲ ಆಗುತ್ತೆ. ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ವಾಟ್ ಇಫ್ ಐ ಆಮ್ ನಾಟ್ ಗುಡ್ ಎನಫ್? ಇಲ್ಲ, ನಿನ್ನ ಕೈಯಿಂದ ಖಂಡಿತ ಆಗುತ್ತೆ. ನಿನ್ನ ಕೆಪಾಸಿಟಿ ಏನು ಅಂತ ನನಗೆ ಗೊತ್ತು. ನೀನು ರೆಡಿನಾ? ಇಟ್ಸ್ ಅ ಶೋ ಟೈಮ್. ಓಕೆ. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ ಸರ್ಕಸ್ ಕೇನಿಗೆ. ನೀವೆಲ್ಲ ನೋಡ್ತೀರಾ ಅದ್ಭುತವಾದ ಆಟಗಳು. ನೀವು ನೋಡ್ತಿರೋವಂತಹ 2 ತಲೆ ಮಹಿಳೆ, ನಾಯಿ ಮೂತಿ ಇರೋ ಹುಡುಗ, ಕೈಯಲ್ಲಿ ನಡೀತಿರೋ ಹುಡುಗಿ, ಆಮೇಲೆ ಹುಡುಗಿ ಜೊತೆ ಸಿಂಹನ ಆಟಗಳು, ಇನ್ನಷ್ಟು ರೋಚಕ ಆಟಗಳು. ಇದು ಸರ್ಕಸ್ ಕೇನ್. ಕೇನ್ ಅಂದ್ರೆ ಪ್ಲೆಜರ್, ಪ್ಲೆಜರ್ ಅಂದ್ರೆ ಕೇನ್. ಆಮೇಲೆ ನಾವು ಎಲ್ಲ ಕೊಡ್ತೀವಿ ನಿಮ್ಗೋಸ್ಕರ ಮನೋರಂಜನೆಗೆ. ಹಾಗಾದ್ರೆ ಬಂದು ನೋಡಿ ಹೇಗಿರುತ್ತಂತ. ಇಟ್ಸ್ ಸರ್ಕಸ್ ಕೇನ್. ಈ ಹ್ಯಾಲೋವೀನ್ ನಿಮ್ಮ ಭಯನ ತಣಿಸಿ. ಭಯ ನಿಮ್ಮ ಆತ್ಮದ ಹಸಿವು ಪರೀಕ್ಷೆಗೆ ಕೋರ್ತಿದೆ. ಮತ್ತೆ ಹುಟ್ಟಿ ಒಂದು ಹೊಸ ಹಿಪಡ್ರಾಮ್ ಆಫ್ ಹಾರರ್ ಜೊತೆ, ಒಂದು ಹೊಸ ಸರ್ಕಸ್ ಕೇನ್. ಇದು ಹೊಸ ಅನುಭವ ಫ್ರಮ್ ದ ಟ್ರೂ ಲೆಜೆಂಡ್ ಅನ್ಡೆಡ್ ಸರ್ಕಸ್ ಕೇನ್. ಅವರೇ ನಮ್ಮ ಕೇನ್. ಇನ್ಸೇನ್ ಆಗಿ ಎಲ್ಲರನ್ನೂ ಸಾಯಿಸಿ ವರ್ಲ್ಡ್ ನ ಡಿಕ್ಲೇಮ್ ಮಾಡಿದ್ರು. ಈಗ
ಅವ್ರ ಆತ್ಮ ನಿಮ್ಮ ಭಯದ ಮನೆಯನ್ನ ಆಳುತ್ತೆ. ನಿಮ್ಮಲ್ಲಿ ಧೈರ್ಯ ಇದೆಯಾ ಅವರ ವ್ಯಾಲಿ ಆಫ್ ಶಾಲೋ ಆಫ್ ಡೆತ್ ಹೋಗಕ್ಕೆ? ಗಮನ ಇಟ್ಟು ಕೇಳಿ and you'll feel his breath. See you soon.